ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಯೋಗೇಶ್ ಅವರು, ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು. ಇವರು ಪ್ರಮುಖವಾಗಿ ಪ್ರಸ್ತುತ ಏನು ಚಳಿಗಾಲ ಆರಂಭವಾಗಿದೆ, ಈ ಒಂದು ವಾತಾವರಣದಲ್ಲಿ ನಾವು ಜಾನುವಾರುಗಳ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ದನ ಎಮ್ಮೆಗಳ ಬಗ್ಗೆ ಯಾವ ರೀತಿಯಿಂದ ನಾವು ಕಾಳಜಿ ವಹಿಸಬೇಕು, ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಮ್ಮ ಜೊತೆಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗಲೇ ನನ್ನ ಬಗ್ಗೆ ಸರ್ ಹೇಳಿದ್ದಾರೆ. ನಾನು ಡಾಕ್ಟರ್ ಯೋಗೇಶ್ ಅಂತ. ಜಾನುವಾರುಗಳು ಚಳಿಗಾಲದಲ್ಲಿ ಸಂರಕ್ಷಣೆ ಮಾಡಬೇಕಾಗುತ್ತೆ. ನಾವು ಕೆಲವೊಂದು ಮ್ಯಾನೇಜ್ಮೆಂಟ್ ಚೇಂಜ್ ಕೂಡ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಚಳಿಗಾಲ, ವಿಂಟರ್ ಈಸ್ ಕಮ್ಮಿಂಗ್ ಅಂತ ಒಂದು ಸೌಮ್ಯೋಕ್ತಿ ಇದೆ. ಅಂದರೆ ವಿಂಟರ್ ಅಂದರೆ ಒಂದು ಸ್ಟ್ರೆಸ್ಫುಲ್ ಸೀಸನ್ ಅಂತ ಮೊದಲಿನಿಂದ ಕೂಡ ಒಂದು ತುಲನಾತ್ಮಕವಾಗಿ ಹೇಳಿದ್ದಾರೆ. ಸೊ ಹೀಗಿದ್ದಾಗ ನಾವು ಮನುಷ್ಯರು ನಾವೇನಂದರೆ ಚಳಿಗಾಲಕ್ಕೆ ನಾವು ಪ್ರಿಪೇರ್ ಆಗ್ತೀವಿ. ಹಾಗೆ ಜಾನುವಾರುಗಳಲ್ಲಿ ಕೂಡ ಆ ಪ್ರಿಪ್ರೇಷನ್ ಆಗತ್ತೆ. ಅದು ಆಗಿದ ಮೇಲೆ ಅವುಗಳ ಹೇಗೆ ಪ್ರೊಡಕ್ಷನ್ಗಳಿಗೆ ಹೇಗೆ ಅದರ ಉತ್ಪಾದನೆಗೆ ಹೇಗೆ ಅದು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಜಾನುವಾರುಗಳಿಂದ, ಮುಖ್ಯವಾಗಿ ದನ ಮತ್ತು ಎಮ್ಮೆಗಳಿಂದ ನಾವು ಹಾಲನ್ನು ಬಯಸ್ತೇವೆ. ಸೊ ಹಾಗಿದ್ದಾಗ ಹಾಲಿನ ಇಳುವರಿ ಕಮ್ಮಿ ಆಗಲಾರದೆ ಇದ್ದ ಹಾಗೆ ನಾವು ಹೇಗೆ ಜಾನುವಾರುಗಳ ನಿರ್ವಹಣೆ ಮಾಡಬೇಕು ಅನ್ನೋದು ತುಂಬ ಮುಖ್ಯವಾಗಿರುತ್ತದೆ. ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಅಷ್ಟು ಚಳಿಗಾಲದ ಪ್ರಕೋಪ ಇರಲಾರದೆ ಇದ್ದರೂ ಕೂಡ ಕೆಲವೊಂದು ದಿನಗಳು ನಮ್ಮ ಮಲೆನಾಡು ಮತ್ತು ಅರೆಮಲೆನಾಡಲ್ಲಿ ಚಳಿಗಾಲ ಮತ್ತು ಕೆಲವೊಂದು ಮಳೆ ದಿನಗಳಿರೋದ್ರಿಂದ ಜಾನುವಾರುಗಳು, ಹೊರಗೆ ಕಟ್ಟಿರುವ ಜಾನುವಾರುಗಳು ಮುಖ್ಯವಾಗಿ ಏನಂದರೆ ಇದು ಚಳಿಗಾಲದ ಪ್ರಕೋಪಕ್ಕೆ ತುತ್ತಾಗುತ್ತವೆ. ಸೊ ಅಂಥ ಜಾನುವಾರುಗಳಲ್ಲಿ ಲಕ್ಷಣಗಳನ್ನು ಕಂಡುಹಿಡಿದು ಅವುಗಳನ್ನು ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಕೊಡಿಸದೇ ಇದ್ದರೆ ಆ ಜಾನುವಾರುಗಳೇನೆಂದರೆ ರೋಗಕ್ಕೆ ಬಲಿಯಾಗಿ ನಿಮ್ಮ ಹಾಲಿನ ಇಳುವರಿಗೆ ತೊಂದರೆ ಆಗಬಹುದು. ಸೊ ಈ ನಿಟ್ಟಿನಲ್ಲಿ ಮೊದಲು ನಾವು ಜಾನುವಾರುಗಳಲ್ಲಿ ಚಳಿಗಾಲಕ್ಕೆ ಹೇಗೆ ಅದು ಹೊಂದಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಕೆಲವೊಂದು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಜಾನುವಾರುಗಳು ಚಳಿಗಾಲ ಬಂದಾಗ ನಾವು ಅಕ್ಲಿಮಟೈಸೇಷನ್ ಅಂತ ಇಂಗ್ಲೀಷಲ್ಲಿ ಅಂತೀವಿ. ದೇಹದಲ್ಲಿ ಆಗುವ ಬದಲಾವಣೆಗಳ ಕಂಡ್ರೆ ವಿಂಟರ್ ಕೋಟ್ ಅಂತ ಅಂತಾರೆ. ಅಂದರೆ ಚರ್ಮದ ಹೊದಿಕೆ ಏನಂದರೆ ದಪ್ಪಾಗಿ ಮತ್ತು ದಪ್ಪನೆ ಕೂದಲುಗಳನ್ನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವಿಂಟರ್ ಕೋಟ್ ಅಂತ ಕರೀತಾರೆ. ಇದು ಒಂದು ನ್ಯಾಚುರಲ್ ಪ್ರೊಸೆಸ್ ಇದು. ಅದು ಅಲ್ಲದೆ ಜಾನುವಾರುಗಳು ಏನಂದರೆ ತನ್ನ ದೈನಂದಿನ ಎಷ್ಟು ಆಹಾರದ ಸೇವನೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ಆಹಾರ ಸೇವನೆ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಕೂಡ ಒಂದು ವಾತಾವರಣದ ಬದಲಾವಣೆಗೆ ಅನುಗುಣವಾಗಿ ಆಗುವ ಪ್ರಕ್ರಿಯೆ. ಅದು ಅಲ್ಲದೆ ಹೃದಯದ ಮಿಡಿತ ಮತ್ತು ಶ್ವಾಸಕೋಶದ ಸಂಖ್ಯೆ ಏನಂತಂದರೆ ರೆಸ್ಪಿರೇಷನ್ ರೇಟ್ ಅಂತಂತೀವಿ, ಅದು ಕೂಡ ಏನಂದರೆ ಹೆಚ್ಚಾಗುತ್ತೆ. ಏಕೆಂದರೆ ಚಳಿಗಾಲದಲ್ಲಿ ನಮ್ಮ ಜಾನುವಾರುಗಳ ತುದಿಯ ಭಾಗಗಳಾದ ಕಾಲು ಅಂಥವಕ್ಕೆಲ್ಲ ನಮ್ಮ ರಕ್ತದ ಸಂಚಲನೆಯನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಹಾಗಿದ್ದಾಗ ಹೃದಯದ ಮಿಡಿತ ಮತ್ತು ರೆಸ್ಪಿರೇಷನ್ ರೇಟ್ ಇವು ಎರಡೂ ಕೂಡ ಜಾನುವಾರುಗಳು ಹೆಚ್ಚಾಗುತ್ತೆ. ಸೊ ಇವುಗಳನ್ನು ನಾವು ತಪ್ಪಾಗಿ ಇವುಗಳು ಏನೋ ಒಂದು ಯಾಕೋ ಹೃದಯದ ಮಿಡಿತ, ಆಮೇಲೆ ಶ್ವಾಸಕೋಶದ ಇವು ಸಂಖ್ಯೆಗಳು ಹೆಚ್ಚಾಗಿದೆ ಅಂತ ನಾವು ಭಾವಿಸಬಾರ್ದು. ಇದು ಒಂದು ನ್ಯಾಚುರಲ್ ಆಗಿ ಆಗುವ ಪ್ರಕ್ರಿಯೆ ಇದು. ಇವುಗಳನ್ನು ನಾವು ತಿಳ್ಕೊಂಡು ನಾವು ಏನಂತಂದರೆ ನಾವು ಜಾನುವಾರುಗಳನ್ನು ನಿರ್ವಹಣೆಯಲ್ಲಿ ಬೇಕಾದ ಅಗತ್ಯ ಕ್ರಮಗಳನ್ನು ನಾವು ತಗೋಬಹುದು. ಅದು ಅಲ್ಲದೆ ಕೂಡ ಜಾನುವಾರು ಹೇಗೆ ಚಳಿಗಾಲಕ್ಕೆ ಹೊಂದಿಕೊಳ್ಳುತ್ತೆ ಅನ್ನುವುದು ಕೆಲವೊಂದು ಮಹತ್ವದ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಜಾನುವಾರನ್ನ ಹೆಲ್ತ್ ಹೇಗಿದೆ, ಅದರದ ಇಮ್ಯುನಿಟಿ ಸ್ಟೇಟಸ್ ಏನಿದೆ ಮತ್ತು ಯಾವ ಜಾತಿಯ ಜಾನುವಾರು ಇದೆ, ಅದು ಅಲ್ಲದೆ ಅದರಲ್ಲಿರುವ ಖನಿಜಾಂಶಗಳು ಮತ್ತು ವಿಟಮಿನ್ಗಳ ಕೊರತೆ ಎಷ್ಟಿದೆ, ಇವುಗಳ ಮೇಲೆಲ್ಲ ಡಿಪೆಂಡ್ ಆಗಿ ಆ ಜಾನುವಾರು ಆ ಚಳಿಗಾಲಕ್ಕೆ ಹೇಗೆ ಹೊಂದಿಕೊಳ್ಳುತ್ತೆ ಅನ್ನೋದ್ರ ಏನಂದರೆ ಅದ್ರ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಡಿಸೈಡ್ ಮಾಡುವ ಅಂಶ ಆಗಿರುತ್ತದೆ. ಸೊ ಹೀಗಿದ್ದಾಗ ನಾವುಗಳು ಜಾನುವಾರಿನಿಂದ ಇಳುವರಿ ಕಮ್ಮಿ ಆಗಲಾರ್ದೆ ಇದ್ದಂಗೆ ಜಾನುವಾರುಗಳ ನಿರ್ವಹಣೆ ಹೆಂಗೆ ಮಾಡಬೇಕಂದ್ರೆ, ಜಾನುವಾರುಗಳು 18ರಿಂದ 27 ಡಿಗ್ರಿ ಸೆಲ್ಸಿಯಸ್ನ ಟೆಂಪ್ರೇಚರ್ಗೆ ಉತ್ತಮವಾಗಿ ಹೊಂದಿಕೊಳ್ಳಿರುತ್ತೆ. ಆದರೆ ಯಾವಾಗ ವಾತಾವರಣದ ಉಷ್ಣಾಂಶ 18 ಡಿಗ್ರಿಗಿಂತ ಕಮ್ಮಿ ಆದಾಗ ಮತ್ತು ಮುಖ್ಯವಾಗಿ ಮಳೆ ಬಂದಿದ್ದ ದಿನಗಳಲ್ಲಿ ಅಥವಾ ಹೆಚ್ಚು ತೊಯ್ದಾಗ, ಜಾನುವಾರುಗಳು ಹೊರಗಡೆ ಕಟ್ಟಿದಾಗ ತೊಯ್ದಾಗ ಇವುಗಳ ದೇಹದ ಉಷ್ಣಾಂಶವು ಕಮ್ಮಿ ಆಗುತ್ತೆ. ಸೊ ಹೀಗಾದಾಗ ಅವುಗಳಿಗೆ ಏನಂತಂದರೆ ನಾವು ಮುಖ್ಯವಾಗಿ ಕೇರ್ ತಗೋಬೇಕಾಗತ್ತೆ. ಸೊ ನಾವು ಏನೇನು ಮಾಡ್ಬೋದು ಅಂದರೆ, ನಾವು
ಹೆಚ್ಚಿನ ನಾ ಈ ಮೊದಲೇ ಹೇಳಿದಂಗೆ 20% ಹೆಚ್ಚಿನ ಆಹಾರವನ್ನು ಕೊಡ್ಬೋದು. ಈ ಆಹಾರ ಮುಖ್ಯವಾಗಿ ಏನಂದರೆ ಸಮತೋಲಿತ ಆಹಾರವಾಗಿರಬೇಕು. ಸೊ ಹೆಚ್ಚು ಕೊಡೋದು ಅಂದರೆ ನಾವು ಯಾವುದೋ ಒಂದು ಪ್ರಮಾಣವನ್ನು ಹೆಚ್ಚು ಮಾಡಬಾರ್ದು. ಹಸಿರು ಮೇವೇ ಹೆಚ್ಚು ಮಾಡೋದು ಅಥವಾ ದಾಣಿ ಮಿಶ್ರಣನೇ ಹೆಚ್ಚು ಕೊಡೋದು, ಈ ಥರ ಎಲ್ಲ ಮಾಡೋದು ತಪ್ಪಾಗುತ್ತೆ. ಸೊ ನಾವು ಕೊಡೋ ಆಹಾರ ಯಾವಾಗಲೂ ಅಂದರೆ ಸಮತೋಲಿತ ಆಹಾರವಾಗಿರಬೇಕು. ಆ ಸಮತೋಲಿತ ಆಹಾರವೇ 20%ವರೆಗೆ ಹೆಚ್ಚು ಕೊಡಬೇಕು. ಅದು ಅಲ್ಲದೆ ನಾವು ಏನಂತಂದರೆ ಬೇಕಾಬಿಟ್ಟಿಯಾಗಿ ನೀರಿನಿಂದ ನೆಲವನ್ನು ತೊಳೆಯೋದು ಅಂಥದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಹಸಿಯಾಗಿರುವ ಫ್ಲೋರ್ ಇಂದ ಜಾನುವಾರಿಗೆ ಏನಂದರೆ ಹೆಚ್ಚಿನ ಚಳಿ ಆಗಬಹುದು. ಸೊ ಇದನ್ನು ನಾವು ತಡಿಬಹುದು. ಅದು ಅಲ್ಲದೆ ನಾವುಗಳನ್ನು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಂದ ಪಶುಸಂಗೋಪನಾ ಇಲಾಖೆಯಿಂದ ಮ್ಯಾಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಆ ಮ್ಯಾಟ್ಗಳನ್ನು ಕೂಡ ಬಳಸಿ ನಾವು ಜಾನುವಾರುಗಳನ್ನು ಜಮೀನಿಂದ ಬರುವ ತಣ್ಣನೆಯ ಎಫೆಕ್ಟ್ನಿಂದ ನಾವು ತಡಿಬಹುದು. ಅಲ್ಲದೆ ಕೂಡ ನಮ್ಮ ಹತ್ರ ಮ್ಯಾಟ್ಗಳು ಇಲ್ಲ, ಹಾಗಿದ್ದಾಗ ನಾವು ಏನಂದರೆ ಒಣಗಿದ ಮೇವನ್ನು ಕೂಡ ನಾವು ಕೆಳಗಡೆ ಹಾಸಿ, ಭತ್ತದ ಮೇವು ಅಂಥದನ್ನೆಲ್ಲ ಹಾಸಿ ನಾವೇನಂದರೆ ಜಾನುವಾರುಗಳನ್ನು ತಣ್ಣಗೆ ಫ್ಲೋರ್ನಿಂದ ನಾವು ತಡೆಬಹುದು. ಅದು ಅಲ್ಲದೆ ಕೆಲವೊಂದು ಕಡೆ ಹೀಟರ್ಸ್ಗಳನ್ನು ಕೂಡ ಯೂಸ್ ಮಾಡ್ತಾರೆ. ಅದು ಅಲ್ಲದೆ ಮುಖ್ಯವಾಗಿ ನಾವು ಯಾವುದಾದ್ರೂ ಶೆಡ್ಡಲ್ಲಿ ನಮ್ಮ ಜಾನುವಾರುಗಳನ್ನು ಕಟ್ತಿದ್ರೆ ನಾವು ಅಲ್ಲಿ ಗೋಣಿ ಚೀಲಗಳನ್ನು ಪ್ರೊಟೆಕ್ಷನ್ಗಳಿಗಾಗಿ ಯೂಸ್ ಮಾಡ್ಬೋದು, ತಡೆಗೋಡೆಗಳಾಗಿ ಯೂಸ್ ಮಾಡ್ಬೋದು. ಅಲ್ಲದೆ ಗೋಣಿ ಚೀಲ ಅಥವಾ ಟಾರ್ಪಲ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ಹೆಚ್ಚು ಉಷ್ಣಾಂಶ ಬೀರುವ ಬಲ್ಬ್ಗಳನ್ನು ಕೂಡ ಇರುತ್ತೆ, ಇನ್ಕ್ಯಾಂಡೆಸೆಂಟ್ ಬಲ್ಬ್ ಅಂತಂದರೆ ಅಂಥವುಗಳನ್ನು ಕೂಡ ನಾವು ಯೂಸ್ ಮಾಡಿ ನಾವು ಏನಂದರೆ ಹೆಚ್ಚಿನ ಶಾಖಾಂಶವನ್ನು ಮೇಂಟೈನ್ ಮಾಡಬಹುದು. ಅಲ್ಲದೆ ಕೆಲವೊಂದು ಜಾನುವಾರುಗಳು ಅತಿ ಕಮ್ಮಿ ಆಯಿತು ಟೆಂಪ್ರೇಚರ್, ವಾತಾವರಣದ ಟೆಂಪ್ರೇಚರ್ ತುಂಬಾನೇ ಕಡಿಮೆ ಆದರೆ ಕೆಲವೊಂದು ಗೋಣಿ ಚೀಲಗಳಿಂದ ಬ್ಲ್ಯಾಂಕೆಟ್ ಥರ ಮಾಡಿ ಜಾನುವಾರುಗಳ ಮೇಲೆ ಹೊದಿಕೆ ಹಾಕಬಹುದು. ಇದರಿಂದ ನಾವೇನಂತಂದರೆ ಜಾನುವಾರುಗಳಿಗೆ ಏನಂದರೆ ನಾವು ಏನು ಕಡಿಮೆ ತಾಪಮಾನದಿಂದ ಆಗುವ ತೊಂದರೆಗಳಿಂದ ನಾವು ರಕ್ಷಣೆಯನ್ನು ಕೊಡಬಹುದು. ಮುಖ್ಯವಾಗಿ ಇಲ್ಲಿ ದೇಸಿ ಜಾನುವಾರುಗಳೇನೆಂದರೆ ಸ್ವಲ್ಪ ಜಾಸ್ತಿ ಚಳಿಗಾಲಕ್ಕೆ ಎಫೆಕ್ಟ್ ಆಗುತ್ತೆ. ಇವು ಕ್ರಾಸ್ ಬ್ರೀಡ್ ಜಾನುವಾರುಗಳಾದ HF, ಜರ್ಸಿ ಕ್ರಾಸ್ ಬ್ರೀಡ್ ಜಾನುವಾರುಗಳು ಇವು ಬಂದಿರುವ ಮೂಲ ಏನಂದರೆ ಕಡಿಮೆ ತಾಪಮಾನ ಇರುವ ಜಾಗಗಳಿಂದ ಆಗಿರೋದ್ರಿಂದ ಈ ಜಾನುವಾರುಗಳು ಬೇಸಿಗೆಗಾಲಕ್ಕೆ ಹೀಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಆ ಥರ ಚಳಿಗಾಲದಿಂದ ಇವುಗಳು ಎಫೆಕ್ಟ್ ಆಗುವುದಿಲ್ಲ. ಸೊ ಹಾಗಿದ್ದಾಗ ನಮ್ಮ ದೇಸಿ ಜಾನುವಾರುಗಳು ಮತ್ತು ಅದರಲ್ಲೂ ಮುಖ್ಯವಾಗಿ ಚಿಕ್ಕ ಕರುಗಳು 3 ತಿಂಗಳ ಒಳಗೆ ಇರುವ ಕರುಗಳು ಏನಂದರೆ ಜಾಸ್ತಿ ಈ ಚಳಿಗಾಲಕ್ಕೆ ಏನಂದರೆ ತುತ್ತಾಗುತ್ತೆ. ಚಿಕ್ಕ ಕರುಗಳಲ್ಲಿ ಮುಖ್ಯವಾಗಿ ದೇಹದ ಉಷ್ಣಾಂಶ ಮೇಂಟೈನ್ ಮಾಡುವ ಒಂದು ತಂತ್ರಾಂಶ ಇರುತ್ತೆ. ಆ ತಂತ್ರಾಂಶ ಇನ್ನೂ ಅಷ್ಟು ಬೆಳೆದಿರೋದಿಲ್ಲ. ಹಾಗಾಗಿ ಚಿಕ್ಕ ಕರುಗಳು ಬೇಗನೆ ಚೇಂಜ್ ಆಗುವ ಈ ವಾತಾವರಣದ ಟೆಂಪ್ರೇಚರ್ನಿಂದ ಅಫೆಕ್ಟ್ ಆಗೋದ್ರಲ್ಲಿ ಮುಂದಿರುತ್ತೆ. ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅತ್ಯಾಧುನಿಕವಾದ ಒಂದು ಸಲಕರಣೆಗಳು, ಉಪಕರಣಗಳು ಬಂದವೆ ಸರ್. ನಮ್ಮ ದೇಹದ ಒಂದು ತಾಪಮಾನ ನೋಡ್ಕೊಳ್ಳಿಕ್ಕೆ ಮನುಷ್ಯರು ಯಾವ ರೀತಿಯಿಂದ ಬಂದಿದೆ. ಸೊ ಈಗ ಜಾನುವಾರುಗಳಲ್ಲಿ ಇದು ಎಷ್ಟು ತಾಪಮಾನ ಇದೆ ಏನಂತ ನಾವು ನೋಡ್ಬೋದಾ? ಆ ಥರ ನೋಡ್ಬೋದು ಸರ್. ಅದಕ್ಕೆ ನಾವು ಮನುಷ್ಯರಲ್ಲಿ ಉಪಯೋಗ ಮಾಡುವ ಥರ್ಮೋಮೀಟರ್ನೇ ಯೂಸ್ ಮಾಡ್ಬೋದು. ಅದಕ್ಕೆ ಯಾವುದೇ ಒಂದು ಪ್ರತ್ಯೇಕವಾಗಿರೋದು ಯಾವುದೇ ಉಪಕರಣ ಏನು ಬೇಕಾಗಿಲ್ಲ. ನಾವು ಅದನ್ನು ಬಳಕೆ ಮಾಡಿ ನಾವು ಚಳಿಗಾಲ ಎಷ್ಟು ನಮ್ಮ ಜಾನುವಾರುಗಳಿಗೆ ತೊಂದರೆ ಕೊಡ್ತಿದೆ ಅನ್ನೋದನ್ನು ನಾವು ಅದರ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿನೇ ನಾವು ಹೇಳ್ಬೋದು. ಹೌದು. ಹಾಗಿದ್ದಾಗ ನಾವು 101ರಿಂದ 102 ಫ್ಯಾರನ್ಹೀಟ್ಗಳವರೆಗೆ ಸರಿಸಮಾನಾಗಿ ಒಂದು ಆಕಳಿನ ದೇಹದ ತಾಪಮಾನ ಇರಬೇಕು. ಆದರೆ ಚಳಿಗಾಲದಲ್ಲಿ 100 ಫ್ಯಾರನ್ಹೀಟ್ಗಿಂತ ಕಡಿಮೆ ಆದಾಗ ಅದಕ್ಕೆ ಮೈಲ್ಡ್ ಅಂದರೆ ಒಂದು ಮಿತವಾಗಿ ಚಳಿಗಾಲ ಅದಕ್ಕೆ ಎಫೆಕ್ಟ್ ಮಾಡಿದೆ ಅಂತ ನಾವು ತಿಳಿಬಹುದು. ಅದಕ್ಕಿಂತ ಜಾಸ್ತಿ ಅಂದರೆ 94 ಡಿಗ್ರಿಗಿಂತ ಕಮ್ಮಿ ಫ್ಯಾರನ್ಹೀಟ್ಗಿಂತ ಕಮ್ಮಿ ಆಗಿದ್ರೆ ಚಳಿಗಾಲ ತುಂಬಾ ಎಫೆಕ್ಟ್ ಮಾಡಿದೆ ಅಂತ ನಾವು ನಮ್ಮ ಜಾನುವಾರಿಗೆ ನಾವು ತಿಳ್ಕೊಬೇಕು. ಆಮೇಲೆ ಈ ತನಕ ಹೇಳಿರುವ ಕೆಲವೊಂದು ನಿರ್ವಹಣೆಯ ಅಂಶಗಳನ್ನು ಗಮನ ಇಟ್ಕೊಂಡು ನಾವು ಅವುಗಳನ್ನು ಬದಲಾವಣೆ ಮಾಡ್ಕೋಬಹುದು. ಸೊ ಹೀಗೆ ಮಾಡೋದ್ರಿಂದ ನಾವೇನಂತಂದರೆ ಜಾನುವಾರುಗಳಿಗೆ ಏನಂದರೆ ಚಳಿಗಾಲದ ಪ್ರಕೋಪದಿಂದ ಉಳಿಸ್ಬೋದು. ಮುಖ್ಯವಾಗಿ ಒಂದೊಂದು ಸಲ ಕೆಲವೊಂದು ಜಾನುವಾರುಗಳು ಹೊರಗಡೆ ಕಟ್ಟಿದಾಗ ಮಳೆಯಿಂದ ತೊಯ್ದಾಗ ಅವುಗಳ ದೇಹದ ಉಷ್ಣಾಂಶ 90 ಡಿಗ್ರಿಗಿಂತ ಕಮ್ಮಿ ಆಗಿದ್ದು ಕೂಡ ಇದೆ, ಫ್ಯಾರನ್ಹೀಟ್ಗಿಂತ ಕಮ್ಮಿ ಆಗಿದ್ದು ಕೂಡ ಇದೆ. ಸೊ ಹಾಗಿದ್ದಾಗ ನಾವು ಏನಂದರೆ ಸ್ವಲ್ಪ ಉಷ್ಣಾಂಶ ಅಂದರೆ 37-38 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇರುವ ನೀರಿನಲ್ಲಿ ಅಂಥ ಜಾನುವಾರುಗಳನ್ನು ಕೆಲವೊಂದು ದೇಹದ ಮೇಲೆ ಹಾಕೋದ್ರಿಂದ ಅವುಗಳ ದೇಹದ ತಾಪಮಾನವನ್ನು ನಾರ್ಮಲ್ ಆಗಿ ಮಾಡಬಹುದು. ಸರ್, ಈಗ ಕೆಲವೊಂದು ಜಿಲ್ಲೆಗಳಲ್ಲಿ ವೈವಿಧ್ಯಮಯ ಒಂದು ತಾಪಮಾನ ಏರುಪೇರು ಇರ್ತದೆ.
ತಕ್ಷಣವೇ ಒಂದು 5 ಡಿಗ್ರಿಗೆ ಬರೋದು, 10 ಡಿಗ್ರಿಗೆ ಬರೋ ಒಂದು ಸಂದರ್ಭ ಇರ್ತದಲ್ಲ, ಸಂದರ್ಭ ನಾವು ನೋಡಿದ್ದೀವಿ ಸರ್ ಹಿಂದೆ ಕೂಡ. ಅಂಥ ಸಮಯದಲ್ಲಿ ಯಾವ ರೀತಿಯಿಂದ ನಾವು ಇದನ್ನು ಒಂದು ನಿರ್ವಹಣೆ ಮಾಡ್ಬೋದು ಸರ್? ಬಾಣಂತಿ ಜಾನುವಾರಾಗಲಿ ಅಥವಾ ಕರುಗಳಾಗಲಿ, ಆಮೇಲೆ ಹಾಲು ಕೊಡ್ತಕ್ಕಂಥ ಜಾನುವಾರಾಗಲಿ. ಸರ್, ಇದಕ್ಕೆ ಮೈಕ್ರೋ ಕ್ಲೈಮೇಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ನಾವು ಆ ಜಾನುವಾರಿನ ತಕ್ಕಂಗೆ ಈಗ ನೀವು ಹೇಳಿದಾಗೆ ಬಾಣಂತಿ ಜಾನುವಾರು ಆಗಿರ್ಬೋದು ಅಥವಾ ಕರುಗಳು ಈಗೆಲ್ಲ ಹುಟ್ಟುವ ಈ ಸೀಸನ್, ಮುಖ್ಯವಾಗಿ ನವೆಂಬರ್ ಡಿಸೆಂಬರಲ್ಲಿ ಮುಖ್ಯವಾಗಿ ಕರುಗಳು ಹುಟ್ಟುವ ಸೀಸನ್ ಇದು. ಸೊ ಅಂತ ನೀವು ಕೇಳಿರೋ ಪ್ರಶ್ನೆ ತುಂಬ ರಿಲೆವೆಂಟ್ ಇದೆ. ಸೊ ಇಂಥ ಜಾನುವಾರುಗಳಿಗೆ ಏನಂತಂದರೆ ನಾವು ಪರ್ಟಿಕ್ಯುಲರ್ ಆಗಿ ಕೇರ್ ತಗೊಂಡು ಇವುಗಳಿಗೆ ಸಪರೇಟ್ ಆಗಿ ಒಂದು ರೂಮ್ನಲ್ಲಿ ಅಥವಾ ಶೆಡ್ನಲ್ಲಿ ಒಂದು ಸಪರೇಟ್ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಏನಂತಂದರೆ ನಾವು ಟೆಂಪ್ರೇಚರನ್ನು ಮಾನಿಟರ್ ಮಾಡ್ತಾ ಇರೋದು, ಆಮೇಲೆ ಅವುಗಳಿಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಕೊಡೋದು, ಆಮೇಲೆ ಖನಿಜ ಲವಣಾಂಶಗಳಿರುವ ದಾಣಿ ಮಿಶ್ರಣಗಳು ಅವುಗಳನ್ನು ಕೊಡಬೇಕು. ಬಟ್ ನಮ್ಮ ಜನ ಏನಂದರೆ ಅಂಥ ಜಾನುವಾರುಗಳಿಗೆ ಜಾಸ್ತಿ ದಾಣಿ ಮಿಶ್ರಣಗಳು ಕೊಡುವ ಪದ್ಧತಿ ಇದೆ. ಹಾಗೆ ಕೊಡಬಾರ್ದು. ಒಂದು ದಾಣಿ ಮಿಶ್ರಣವನ್ನು ಕೊಟ್ಟಾಗ 60-40 ಅನುಪಾಲನೆ ಮಾಡಬೇಕು. ಅಂದರೆ 60 ಪ್ರಮಾಣ ನಾವು ಹಸಿರು ಮೇವು ಒಣಮೇವು ಕೊಟ್ಟರೆ 40 ಪ್ರಮಾಣ ನಾವು ದಾಣಿ ಮಿಶ್ರಣವನ್ನು ಕೊಡಬೇಕು. ಮತ್ತು ಆ ದಾಣಿ ಮಿಶ್ರಣ ಏನು ನಾವು ಮಾಡ್ತೀವಿ ಅದರಲ್ಲಿ ಖನಿಜಾಂಶಗಳು, ಲವಣಾಂಶಗಳು, ಉಪ್ಪು ಈ ಥರದ್ದೆಲ್ಲವನ್ನು ನಾವು ಮೇಂಟೈನ್ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಅಂಥ ಜಾನುವಾರುಗಳಿಗೆ ಉತ್ತಮವಾದ ಆರೈಕೆಯನ್ನು ಕೊಡ್ಬೋದು ಸರ್. ಆಮೇಲೆ ಈಗ ಚಳಿಗಾಲದಲ್ಲಿ ಅಂತ ಹೇಳಿದಿರಿ ಸರ್, ಚಳಿಗಾಲದಲ್ಲಿ ಸ್ವಲ್ಪ ಅಂದರೆ 20% ಸ್ವಲ್ಪ ಜಾಸ್ತಿ ಆಹಾರ ಕೊಡಬೇಕಾಗುವ ಸಂದರ್ಭ ಬರ್ತದೆ. ಹೇಗೆ ಸರ್ ಇದು ರೈತರಿಗೆ ಹೊರೆ ಅಂತ ಅನಿಸುತ್ತಾ ಅಥವಾ ಇದು ಮಾಡಲೇಬೇಕಂತ ಹೇಳ್ತೀರಾ? ಸರ್, ಇದು ಹೊರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಇದು ವಾತಾವರಣದಲ್ಲಾಗುವ ಒಂದು ಬದಲಾವಣೆಗೆ ನಾವು ಜಾನುವಾರಿಗೆ ಏನಂದರೆ ಅಡ್ಜಸ್ಟ್ ಆಗೋಕ್ಕೆ ಕೊಡುವ ಒಂದು ಸಪ್ಲಿಮೆಂಟ್. ಇದು ಕೊಡದೇ ಇದ್ದರೆ ಅದು ನಮಗೆ ಏನಾಗುತ್ತೆ ಅಂದರೆ ಹಾಲಿನ ಇಳುವರಿಯಲ್ಲಿ ನಮಗೆ ನಷ್ಟ ಆಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಿದ್ದಾಗ ನಾವು ನಷ್ಟ ಆದಮೇಲೆ ಸುಧಾರಿಸ್ಕೊಳ್ಳೋದಕ್ಕಿಂತ ಮೊದಲೇ ಏನಂದರೆ ಜಾನುವಾರಿಗೆ ಆ ಥರದ, ಈಗ ಚಳಿಗಾಲದ ಪ್ರಾರಂಭವಾಗಿದೆ, ಸೊ ಆ ಪ್ರಾರಂಭವಾದಾಗಲೇ ನಾವು ಆ ಥರದ ಒಂದು ಹೆಚ್ಚಿನ ಆಹಾರ ಕೊಡುವುದು. ಅದು ಹೇಳ್ತಾರೆ ಕೆಲವೊಬ್ಬರು 0.8% ಆಫ್ ದ ದೇಹದ ತೂಕ ಏನಂದ್ರೆ ನಾವು ದಾಣಿ ಮಿಶ್ರಣಗಳನ್ನು ಕೊಡ್ಬೋದು, ಎನರ್ಜಿ ರಿಚ್ ಕಾಳುಗಳನ್ನು ಕೊಡ್ಬೋದು. ಇವುಗಳನ್ನು ಕೊಡೋದ್ರಿಂದ ನಾವು ರೈತರಿಗೆ ಹೊರೆ ಅಂತೂ ಕೂಡ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಹಾಲಿನ ಇಳುವರಿ ಕಡಿಮೆ ಆಗೋದಿಲ್ಲ. ಹಾಗಾಗಿ ರೈತರು ಹಾಲಿನ ಇಳುವರಿಯನ್ನು ಮೇಂಟೈನ್ ಮಾಡೋದು ಅಥವಾ ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ನಾವೇನಂದ್ರೆ ಇವುಗಳ ಡೆಫಿನೆಟ್ ಆಗಿ ಇವುಗಳ ಹೊರೆ ಅಂತ ನಾವು ಹೇಳಕ್ ಆಗಲ್ಲ ಸರ್. ಈಗ ಸರ್, ನಮ್ಮ ಒಂದು HF ತಳಿ ಹಸುಗಳು ಇದು 10 ಲೀಟರ್ ಮತ್ತು ಜಾಸ್ತಿ ಹಾಲು ಕೊಡ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಈಗ 10 ಲೀಟರ್ ಕೊಡ್ತಕ್ಕಂಥ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜಾನುವಾರುಗಳಿಗೆ ನಾವು ಆಹಾರ ಪದ್ಧತಿಗೆ ಬಂದರೆ ಯಾವೆಲ್ಲ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಹೆಚ್ಚಿನ ಒಂದು ಸೂಕ್ಷ್ಮ ಪೋಷಕಾಂಶಗಳು ಜೊತೆಗೆ ಲವಣಗಳು ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಕೊಡ್ಬೇಕಂತ ಹೇಳ್ತೀರಾ? ಸರ್, ನೀವು ಕೇಳೋ ಪ್ರಶ್ನೆ ತುಂಬ ರಿಲೆವೆಂಟ್ ಇದೆ. ಆ್ಯಕ್ಚುಲಿ ಏನಂತಂದರೆ ಪ್ರತಿಯೊಂದು ಜಾನುವಾರಿನ ಅದರ ಸ್ಟೇಜ್ ಮೇಲೆ ಅದರ ಆಹಾರದ ಪದ್ಧತಿ ನಿರ್ವಹಣೆ ಬೇರೆ ಬೇರೆ ಆಗಿರುತ್ತದೆ. ಆದರೆ ನಾವು ಜನರಲ್ ಆಗಿ ಹೇಳಬೇಕಂದ್ರೆ ಒಂದು 10 ಲೀಟ್ರ್ ಹಾಲು ಕರೆಯುವ ಹಸುವಿಗೆ ನಾವು ಪಶು ಆಹಾರ ಒಂದು ಹಸಿರು ಅಥವಾ ಉತ್ತಮ ಕ್ವಾಲಿಟಿಯ ಹಸಿರು ಮೇವು ನಮಗೆ ಅವೈಲೇಬಲ್ ಇತ್ತಂದರೆ ಅವಾಗ ನಾವು ಪಶು ಆಹಾರ 2.5 kg ಕೊಡ್ಬೋದು. ಹಸಿರು ಹುಲ್ಲು ನಾವು 35 kg ಕೊಡ್ಬೋದು. ಒಣ ಹುಲ್ಲು ಏನಂದರೆ 3.5 kg ಕೊಡ್ಬೋದು. ಅಥವಾ ಸಾಧಾರಣ ಹಸಿರು ಹುಲ್ಲು ಇತ್ತು ನಮ್ಮದು, ಯಾವುದು ಅಷ್ಟು ಒಳ್ಳೆ ಕ್ವಾಲಿಟಿ ಹಸಿರು ಹುಲ್ಲು ಇರಲಿಲ್ಲ ಅಂತಂದರೆ ನಾವು ಪಶು ಆಹಾರವನ್ನು 4.2 kg ಮಾಡಿ ಹಸಿರು ಮೇವನ್ನು ನಾವು 20 kg ಕೊಟ್ಟು ಒಣ ಮೇವನ್ನು 3 kg ಅಂತ ಕೂಡ ಕೊಡ್ಬೋದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಒಳ್ಳೆ ಕ್ವಾಲಿಟಿ ಹಸಿರು ಮೇವು ಇರೋದೇ ಇಲ್ಲ, ಒಣ ಮೇವುನೇ ಇರುತ್ತೆ ಅಥವಾ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಿದ್ದಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಪಶು ಆಹಾರದ ಪ್ರಮಾಣ ಹೆಚ್ಚು ಮಾಡಿ ಪಶು ಆಹಾರ 8 kg ಕೊಟ್ಟು ಹಸಿರು ಮೇವು 2 kg ಕೊಟ್ಟು ಒಣ ಮೇವನ್ನು 4.5 kg ಕೊಟ್ಟು ನಾವೊಂದು ಸಮತೋಲನವನ್ನು ಕಾಪಾಡಿಕೊಂಡು ಆ ಜಾನುವಾರಿಗೆ ಏನಂದರೆ ಇಳುವರಿಯಲ್ಲಿ ಯಾವುದೇ ಕಡಿಮೆ ಆಗಲಾರ್ದಂಗೆ ನೋಡಿಕೊಂಡು ನಮ್ಮ ಆರ್ಥಿಕತೆ ಕೂಡ ಹೆಚ್ಚು ಮಾಡ್ಕೋಬೋದಾಗಿ ಹೇಳಕ್ಕೆ. ಮುಖ್ಯವಾಗಿ ಜಾನುವಾರುಗಳಲ್ಲಿ ಚಳಿಗಾಲ ಒಂದು ಸಮಯದಲ್ಲಿ ಶರೀರ ಕ್ರಿಯೆಯಲ್ಲಿ ಯಾವೆಲ್ಲ ಒಂದು ಬದಲಾವಣೆ ಆಗ್ತವೆ ಸರ್? ಮತ್ತು ಜೀವರಸಾಯನ ಒಂದು ಶರೀರ ಕ್ರಿಯೆಗಳಲ್ಲಿ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ಹೇಳ್ಬೋದಾ ಸರ್ ಏನಾದರೂ? ಸರ್, ಶರೀರ ಕ್ರಿಯೆ ಅಂತಂದರೆ ಅದೇ ಈ ಮೊದಲು ಹೇಳ್ದಂಗೆ ಒಂದು ಜಾನುವಾರಿಗೆ ಏನಂದರೆ ಬದಲಾವಣೆ ಆಗುವ ಒಂದು ವಾತಾವರಣದಲ್ಲಿ ಆಗುವ
ಟೆಂಪ್ರೇಚರ್ನ ಇಳುವರಿಯಿಂದ ಕಮ್ಮಿ ಆಗೋದ್ರಿಂದ ನಾವು ಜಾನುವಾರುಗಳು ಹೋಮಿಯೋಥರ್ಮ್ ಅಂತ ಕರಿತೀವಿ ನಾವು. ಅಂದರೆ ಒಂದು ಕಾನ್ಸ್ಟಂಟ್ ಟೆಂಪ್ರೇಚರನ್ನು ಬಾಡಿಯಲ್ಲಿ ಮೇಂಟೈನ್ ಮಾಡ್ತೇವೆ. ಈಗ ಒಂದು ಆಕಳನ್ನು ತೊಗೊಂಡ್ರೆ 101ರಿಂದ 102 ಡಿಗ್ರಿ ಫ್ಯಾರನೈಟ್ ಅದು ತನ್ನ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡಲೇಬೇಕು. ಸೊ ಹಾಗಿದ್ದಾಗ ಶರೀರ ಕ್ರಿಯೆಗಳಲ್ಲಿ ಬದಲಾವಣೆ, ಈ ಮೊದಲು ಹೇಳಿದಾಗೆ ಅದು ತನ್ನ ರಕ್ತದ ಹಾರ್ಟ್ ಬೀಟ್, ನಾವೇನು ಹೃದಯದ ಬಡಿತ ಅಂತೀವಿ, ಸೊ ಅವುಗಳನ್ನು ಹೆಚ್ಚು ಮಾಡೋದ್ರಿಂದ, ಹೆಚ್ಚು ಆಹಾರಗಳು ತಿನ್ನೋದ್ರಿಂದ ಅಥವಾ ಹೆಚ್ಚಿನ ಜೀವ ರಸಾಯನಗಳನ್ನು ಉತ್ಪತ್ತಿ ಮಾಡಬೇಕಾಗತ್ತೆ. ಸೊ ಅವುಗಳನ್ನು ಮಾಡಿ ನಾವು ಏನಂದರೆ ವಾತಾವರಣದ ಪ್ರಕೋಪದಿಂದ ತನ್ನ ಜೀವನವನ್ನು ನಿರ್ವಹಣೆ ಮಾಡುವ ಪ್ರಕ್ರಿಯೆ ಏನಂದರೆ ಜಾನುವಾರುಗಳಲ್ಲಿ, ನಮ್ಮ ಮನುಷ್ಯರಲ್ಲಿ ಹೇಗಿದೆ ಅದೇ ಥರ ಏನಂದರೆ ಜಾನುವಾರುಗಳಲ್ಲಿ ಕೂಡ ಇದೆ. ಇಷ್ಟೇ ಏನಂದರೆ ನಾವು ಸ್ವೆಟರ್ಗಳನ್ನು ತೊಗೊಂಡು ನಮಗೆ ನಾವು ರಕ್ಷಣೆ ಮಾಡ್ಕೋಬಹುದು. ಆದರೆ ಜಾನುವಾರುಗಳು ಬರೇ ಬತ್ತಲಾಗಿರೋದ್ರಿಂದ ನಾವು ಇವುಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತಗೊಂಡು ಅವುಗಳಿಗೆ ಏನಂದರೆ ಒಂದು ಉತ್ತಮ ನಿರ್ವಹಣೆ ಮಾಡಿಕೊಂಡು ನಮ್ಮ ಆರ್ಥಿಕತೆಯನ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಒಟ್ಟಾರೆಯಾಗಿ ಈ ಒಂದು ಚಳಿಗಾಲದಲ್ಲಿ ಕಡಿಮೆ ಖರ್ಚು ಅಥವಾ ಖರ್ಚಿಲ್ಲದ ಒಂದು ವಿಧಾನಗಳು ತಿಳಿಸ್ತೀರಾ, ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬೇಕಂತ? ಸಾಮಾನ್ಯ ಒಂದು ಈಗ ಸಣ್ಣ ಪುಟ್ಟ ಡೈರಿ ಇಟ್ಕೊಂಡವರಿಗೆ ಅಥವಾ ಇದರಲ್ಲಿ ಉದ್ಯಮ ಮಾಡೋರಿಗೆ ಅವ್ರಿಗೆ ಹೇಳಬೇಕಾಗಿಲ್ಲ. ಅವರು ಅಡ್ವಾನ್ಸ್ ಟೆಕ್ನಾಲಜಿ, ಈವನ್ ನಮ್ಮ ವಿಜ್ಞಾನಿಗಳು ಹೇಳೋ ಮೊದಲೇ ಅವರು ಅನುಸರಿಸ್ಕೊಂಡು ಬಂದಿರ್ತಾರೆ, ಅಳವಡಿಸ್ಕೊಂಡಿರ್ತಾರೆ. ಸಣ್ಣ ರೈತರಿಗೆ 1-2 ಹಸು ಇಟ್ಕೊಂಡವರಿಗೆ ಅಥವಾ 2-3-4-5 ಎಮ್ಮೆನೋ ಏನೋ ಇಟ್ಕೊಂಡವರಿಗೆ ಏನು ಕಿವಿ ಮಾತು ಹೇಳ್ತೀರಾ ಸರ್? ನೀವು ಕೇಳಿದ ಪ್ರಕಾರ 1-2 ಹಸುಗಳು ಇಟ್ಕೊಂಡು ಮನೆ ಮುಂದೆ ಸಾಕೋರು ಇರ್ತಾರೆ ಸರ್. ನೀವು ಅನ್ನೋದು ಅಂಥ ಜಾನುವಾರು ಮಾಲೀಕರಿಗೆ ಏನಂದರೆ ನಾವು ಸ್ವಲ್ಪ ಶೆಡ್ನ ವ್ಯವಸ್ಥೆ ಮಾಡ್ಕೋಬೇಕು. ಆದಷ್ಟು ಒಂದು ಮಿನಿಮಮ್ ಶೆಡ್ಡನ್ನು ನಾವು ಮಾಡ್ಕೋಬೇಕು, ಮಳೆಯಿಂದ ತೊಯ್ಲಾರ್ದಂಗೆ, ಸ್ವಲ್ಪ ಒಳಗಡೆ ತಂಪು ಗಾಳಿ ಬರಲಾರ್ದಂಗೆ ಆ ಥರ ಮಾಡ್ಕೋಬೇಕು. ಅದು ಅಲ್ಲದೆ ಜಾನುವಾರುಗಳಿಗೆ ಏನಂದರೆ ಮುಖ್ಯವಾಗಿ ಏನಂದರೆ ಅರ್ಲಿ ಮಾರ್ನಿಂಗಲ್ಲಿ, ಅಂದರೆ ಚಳಿ ಮುಂಜಾವಿನ ಸಮಯದಲ್ಲಿ ಆಹಾರ ಕೊಡೋದ್ರಿಂದ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ. ಸೊ ಆ ಮುಂಜಾನೆ ತಂಪು ಗಾಳಿಯಿಂದ ಏನು ದೇಹದ ಉಷ್ಣಾಂಶದ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ನಾವು ಆ ಸಮಯದಲ್ಲಿ ಆಹಾರ ಕೊಡೋದ್ರಿಂದ ದೇಹದ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಅದು ಜಾನುವಾರಿಗೆ ಏನಂದರೆ ಹೆಲ್ಪ್ ಆಗುತ್ತೆ. ಅದೇ ಥರ ಏನಂದರೆ ಸಂಜೆ ಕೂಡ ಒಮ್ಮೆ ದೇಹದ ಉಷ್ಣಾಂಶ ಸೂರ್ಯ ಮುಳುಗಿದ ಮೇಲೆ ತಣ್ಣಗೆ ಗಾಳಿ ಬಿಸಕ್ಕೆ ಶುರು ಆಗುತ್ತೆ. ಸೊ ಆ ಸಮಯದಲ್ಲಿ ಕೂಡ ಜಾನುವಾರುಗಳ ಮೇಲೆ ಸ್ಟ್ರೆಸ್ ಆಗುತ್ತೆ. ಸೊ ಆ ಸಮಯದಲ್ಲಿ ಕೂಡ ನಾವು ಆಹಾರ ಕೊಡೋದ್ರಿಂದ ಬಾಡಿ ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೇನು, ಅರ್ಲಿ ಮಾರ್ನಿಂಗ್ ಮತ್ತು ಅರ್ಲಿ ಈವ್ನಿಂಗಲ್ಲಿ ನಾವು ಫೀಡ್ ಮಾಡಬೇಕು ಅಂಥ ಜಾನುವಾರುಗಳಿಗೆ. ಮಾಡೋದ್ರಿಂದ ಇದರಲ್ಲಿ ಏನಿಲ್ಲ, ಇದು ನಾವು ಟೈಮಿಂಗ್ ಅಷ್ಟೇ ಚೇಂಜ್ ಮಾಡಬೇಕು, ಮತ್ತೇನೂ ಮಾಡೋಂಗಿಲ್ಲ. ಅದು ಅಲ್ಲದೆ ನಾವು ಕೆಲವೊಂದು ಜಾನುವಾರುಗಳಿಗೆ ನಾವು ಏನಂದರೆ ಹೊರಗಡೆನೇ ಕಟ್ಟಿರ್ತೀವಿ ಅಥವಾ ಎಲ್ಲೋ ಒಂದು ಶೆಡ್ಡಲ್ಲಿ ಕಟ್ಟಿದ್ದೀವಿ ಅಂದರೆ ನಾವು ಅದನ್ನು ಮಧ್ಯಾಹ್ನದ ಹೊತ್ತಿಗೆ ಏನಂದರೆ ಹೊರಗಡೆ ಬಿಸಿಲಲ್ಲಿ, ಅದಕ್ಕೆ ನಾವೇನು ಸನ್ ಬಾತ್ ಅಂತೀವಿ ಆ ಥರ ಹೊರಗಡೆ ಕೂಡಿಸ್ಕೊಂಡು ಬಾಡಿ ಟೆಂಪ್ರೇಚರ್ ಅಂದರೆ ನ್ಯಾಚುರಲ್ ಆಗಿ ಅದು ಅಡ್ಜಸ್ಟ್ ಆಗೋಕ್ಕೆ ನಾವು ಅವಕ್ಕೆ ಸವಲತ್ತು ಕೊಡಬೇಕು. ಸೊ ಈ ಥರ ಇದು ಖರ್ಚಿಲ್ಲದೆ ನಾವು ಕಡಿಮೆ ಜಾನುವಾರುಗಳು ಇದ್ದವರು ಕೂಡ ಇವುಗಳನ್ನು ಮಾಡ್ಬೋದು. ಇದ್ದಿನ ಒಂದು ರಿಸೋರ್ಸಲ್ಲಿ ನಾವು ಮಾಡ್ಬೋದು ಸರ್. ಇದಕ್ಕೆ ಯಾವುದೇ ಥರದ ಹೆಚ್ಚಿನ ಖರ್ಚು ಏನೂ ಬೇಕಾಗಿಲ್ಲ. ನಾವು ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ನಿರ್ವಹಣೆ ಮಾಡಬೇಕು ಅಷ್ಟೇ ಸರ್. ಭಾರತ ಸರ್ಕಾರದವರು ಒಂದು ಆಂಟಿಬಯೋಟಿಕ್ನ ಕೊಡುಗೆಯಾಗಿ ಅದನ್ನು ಸಮರ್ಪಣೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಈ ಒಂದು ಆಂಟಿಬಯೋಟಿಕ್ನ ಕುರಿತು ಏನು ಹೇಳ್ತೀರಾ ಸರ್? ಸಂಪೂರ್ಣವಾಗಿ ಭಾರತದಲ್ಲಿ ತಯಾರು ಮಾಡಿರುವ ನೆಫಿಥ್ರೋಮೈಸಿನ್ ಅನ್ನುವ ಆಂಟಿಬಯೋಟಿಕ್ ಅನ್ನ ಮೊನ್ನೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಅದು ಬಿರಾಕ್ ಅಂತ ಒಂದು ಭಾಗ, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ನ ಒಂದು ಭಾಗ, ಅದು ಏನಂದ್ರೆ ನೆಫಿಥ್ರೋಮೈಸಿನ್ ಆಂಟಿಬಯೋಟಿಕ್ ನ ಚಾಲನೆಗೆ ತಂತು. ಇನ್ನು ಸ್ವಲ್ಪ ಕೆಲವೊಂದು ಕೊನೆಯ ಕ್ಲಿಯರೆನ್ಸ್ ಗಳು ಬೇಕು, ಆದ್ರೆ ಕೂಡ ನೆಫಿಥ್ರೋಮೈಸಿನ್ ನ ಪೊಟೆನ್ಷಿಯಲ್ ಇಷ್ಟಿದೆ ಅಂದ್ರೆ ಇದನ್ನ ನಾವು ಕಮ್ಯುನಿಟಿ ಅಕ್ವೈರ್ಡ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂತ ಹೇಳ್ತೀವಿ. ಅಂದ್ರೆ ನಾವು ನಿಮೋನಿಯಾದಿಂದ ನಮಗೆ ಗೊತ್ತಿದೆ, ತುಂಬಾ ಚಿಕ್ಕ ಮಕ್ಕಳು, ಏಜ್ ಆದವರು ಅಥವಾ ಕರುಗಳು ಅಥವಾ ನಮ್ಮ ತುಂಬಾ ಹಸುಗಳು, ಕುರಿಗಳು ಸಾಯ್ತಾವೆ ಸರ್. ಸೊ ಹಾಗಿದ್ದಾಗ ನಿಮೋನಿಯಾ ಏನಂದ್ರೆ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ಹೇಳ್ಬೋದು. ನಮ್ಮ ಈ ಜಗತ್ತಿನಲ್ಲೇ ಏನಂದ್ರೆ ಅತ್ಯಂತ ಹೆಚ್ಚು ಜನರು ನಿಮೋನಿಯಾದಿಂದ ಸಾಯ್ತಾರೆ. ಅದರಲ್ಲೂ ಚಿಕ್ಕ ಮಕ್ಕಳು, ಕರುಗಳು, ಇವುಗಳಲ್ಲಿ ತುಂಬಾ ನಿಮೋನಿಯಾ ಕಂಡು ಬರುತ್ತೆ. ಒಂದು ಸ್ಟಡಿ ಪ್ರಕಾರ ಕಮ್ಯುನಿಟಿ ಅಕ್ವೈರ್ಡ್ ಬ್ಯಾಕ್ಟೀರಿಯಲ್ ನಿಮೋನಿಯಾದ 23% ನಿಮೋನಿಯಾ ಕೇಸ್ಗಳು ನಮ್ಮ ಭಾರತದಲ್ಲೇ ಕಂಡು ಬರುತ್ತೆ. ಸೊ ಈ ನೆಫಿಥ್ರೋಮೈಸಿನ್ ಅಂತ ಹೊಸ ಏನು ಇದು ಆಂಟಿಬಯೋಟಿಕ್ ಕಂಡುಹಿಡಿದಿದ್ದಾರೆ. ಸೊ ಇದರಿಂದ ಏನಂದ್ರೆ ನಾವೇನು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳಿರುತ್ತೆ, ಅಂದ್ರೆ ಜೈವಿಕ ಕ್ರಾಂತಿ ಪ್ರತಿರೋಧಕ ಬ್ಯಾಕ್ಟೀರಿಯಾಗಳಂತ ಸೂಕ್ಷ್ಮಾಣು ಜೀವಿಗಳು ಇರುತ್ತಲ್ಲ, ಅವುಗಳನ್ನು ಟ್ರೀಟ್ಮೆಂಟ್ ಮಾಡಿ ಅವುಗಳಿಂದ ಆ ನಿಮೋನಿಯಾದಿಂದ ಬಹಳಷ್ಟು ಜನರನ್ನು ನಾವು
ಜೀವವನ್ನು ಉಳಿಸಿ ನಾವೇನಂದ್ರೆ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನು ಕೊಡಬಹುದು. ಈ ವಿಷಯದಲ್ಲಿ ನಾವು ಭಾರತ ಸರ್ಕಾರದ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗೆ ತುಂಬಾ ನಾವು ಋಣಿಯಾಗಿರ್ಬೇಕಾಗತ್ತೆ. ಅದು ಅಲ್ಲದೆ ಈ ಫಿಥ್ರೋಮೈಸಿನ್ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡೋರಿದ್ದಾರೆ. ಜೈವಿಕ ಕ್ರಾಂತಿ ಪ್ರತಿರೋಧ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಯಾಕೆ ಡೆವಲಪ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾದ್ರೆ, ಅತಿಯಾದ ಬಳಕೆ, ನಾವು ಆಂಟಿಬಯೋಟಿಕ್ಗಳು ಬೇಕಾದಾಗ ಮಾತ್ರ ಬಳಕೆ ಮಾಡಬೇಕು. ಮತ್ತು ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ನಾವು ಅನಿಯಂತ್ರಿತವಾಗಿ ಔಷಧಿಗಳನ್ನು ನೀಡಿಕೆಯನ್ನು ನೋಡಿರ್ತೀವಿ. ನಾವು ಅತಿಯಾದ ಈ ಆಂಟಿಬಯೋಟಿಕ್ಗಳ ಕೊಡೋದು ಅಥವಾ ಅನಿಯಂತ್ರಿತವಾಗಿ ಯಾರೋ ತಿಳಿಲಾರದವರು ಏನಂದ್ರೆ ಅದನ್ನು ನೀಡೋದ್ರಿಂದ ಕೆಲವೊಬ್ರು ಪಡೆಯೋದು, ಅಥವಾ ಅಪೂರ್ಣವಾದ ಚಿಕಿತ್ಸೆ, ಈಗ ಡಾಕ್ಟರ್ ಹೇಳಿರ್ತಾರೆ 5 ದಿವಸ ತಗೊಳ್ಳಿ, 7 ದಿವಸ ತಗೊಳ್ಳಿ. ಈ ಕೆಲವೊಂದು ಆಂಟಿಬಯೋಟಿಕ್ಸ್ ಅಥವಾ ಆಂಟಿ ಫಂಗಲ್ಸ್ ಇರ್ತವೆ, ಅದು 15 ದಿವಸ ತಗೋಬೇಕಾಗತ್ತೆ. ಸೊ ಹಾಗಿದ್ದಾಗ ಮಾತ್ರ ಅವುಗಳು ಕಂಟ್ರೋಲಲ್ಲಿ ಬರುತ್ತೆ. ಮುಂದೆ ಏನಂದ್ರೆ ಅವುಗಳ ಉಪಯುಕ್ತತೆ ಉಳ್ಕೊಳ್ಳುತ್ತೆ. ಆದರೆ ಏನಾಗುತ್ತೆ, ಜನ ಏನು ಮಾಡ್ತಾರೆ, ಒಂದು ಸ್ವಲ್ಪ ಲಕ್ಷಣಗಳು ಕಮ್ಮಿ ಆದಾಗ ಅವುಗಳನ್ನು ಅಲ್ಲೇ ನಿಲ್ಲಿಸ್ಬಿಟ್ಟಾಗ ಏನಾಗುತ್ತೆ, ಆ ಆಂಟಿಬಯೋಟಿಕ್ಗಳ ವಿರುದ್ಧ ಏನಂದ್ರೆ ಆ ಬ್ಯಾಕ್ಟೀರಿಯಾ ಏನಂದ್ರೆ ರೆಸಿಸ್ಟೆನ್ಸನ್ನು ಡೆವಲಪ್ ಮಾಡುತ್ತೆ. ಇದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ನಮ್ಮ ಸಂಪೂರ್ಣ ಜಗತ್ತಿಗೆ ಏನಂದ್ರೆ ತಲೆದೊಡ್ಡಿದೆ. ಸೊ ಹಾಗಿದ್ದಾಗ ಅಪೂರ್ಣವಾದ ಚಿಕಿತ್ಸೆ ಮಾಡಬಾರ್ದು, ಅನವಶ್ಯಕವಾಗಿ ಆಂಟಿಬಯೋಟಿಕ್ಗಳ ಬಳಕೆ ಮಾಡಬಾರ್ದು, ಅತಿಯಾದ ಬಳಕೆ ಮಾಡಬಾರ್ದು, ಮತ್ತು ಅನಿಯಂತ್ರಿತವಾಗಿ ಔಷಧಗಳನ್ನು ಮೆಡಿಕಲ್ ಶಾಪ್ಗಳಲ್ಲಾಯಿತು ಅಥವಾ ಯಾರು ತಿಳಿಲಾರದವ್ರಿಂದ ಪಡೆದು ನಾವುಗಳನ್ನು ಸೇವನೆ ಮಾಡೋದ್ರಿಂದ ಈ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬೋದು. ಸೊ ಹೀಗಿದ್ದಾಗ ನಾವು ತುಂಬಾ ಕಾಶಿಯಸ್ ಆಗಿ ಅಥವಾ ತುಂಬ ಜಾಣ್ಮೆಯಿಂದ ಆಂಟಿಬಯೋಟಿಕ್ಗಳ ಡಾಕ್ಟರ್ಗಳ ಸಲಹೆಯಿಂದ ಮಾತ್ರ ತಗೋಬೇಕು. ಇಲ್ಲಿದ್ರೆ ಆಂಟಿಬಯೋಟಿಕ್ಗಳು ತಗೊಳ್ಳಿಕ್ಕೆ ಹೋಗಬಾರ್ದು ಸರ್. ಓಕೆ ಸರ್, ಧನ್ಯವಾದ. ಇದುವರೆಗೆ ತಾವು ಚಳಿಗಾಲದಲ್ಲಿ ವಿಶೇಷವಾಗಿ ದನ ಮತ್ತು ಎಮ್ಮೆಗಳ ಒಂದು ನಿರ್ವಹಣೆ ಬಗ್ಗೆ ಸಂಕ್ಷಿಪ್ತ ವೈಜ್ಞಾನಿಕ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀವು ನೀಡಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಗೆಂಜನಹಳ್ಳಿ ಮತ್ತು ಹನುಮಂತನಗರದ ಕುಮಾರ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಮುಖ್ಯವಾಗಿ ಮೇಕೆ ಸಾಕಾಣಿಕೆ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಕುಮಾರ ನಾಯಕ್ ಅವರು. ನಮಸ್ಕಾರ. ಎಷ್ಟು ವರ್ಷದಿಂದ ಈ ಮೇಕೆ ಸಾಕ್ತಾ ಇದ್ದೀರಿ? 3 ವರ್ಷದಿಂದ. ಎಷ್ಟು ಅಂತಂತ ಹೇಳಿ? ವರ್ಷ ಒಂದೊಂದು 2 ಮರಿ ಹಾಕ್ತವೆ. 3 ವರ್ಷದಿಂದ ಮೇಯಿಸ್ತಾ ಇದೀವಿ. ಎಷ್ಟಿದಾವೆ? ಒಂದು 11 ಇದಾವೆ. 11. ತಳಿಗೆ ಬಂದಿರೆ ಇದು ಜವಾರಿನ ಅಂದ್ರೆ ಸ್ಥಳೀಯಲ್ಲಿ ಸಿಗ್ತಕ್ಕಂಥದ ಅಥವಾ ಜವಾರಿನೇ? ಜವಾರಿನೇ ನಮ್ದು. ಜವಾರಿನೇ. 3 ವರ್ಷದಿಂದ ಮಾಡ್ತೇವೆ. 3 ವರ್ಷದಿಂದ ಮೊದಲು? ಅದಕ್ಕಿಂತ ಮೊದಲು ಕೂಲಿ ಹೋಗ್ತಾ ಇದ್ವಿ. ಎಲ್ಲಿ? ಅಲ್ಲಿ ಯಾರು ಕರೀತಾರ ಅವ್ರದ್ದು ಅವ್ರದ್ದು ಹೋಗ್ತಾ ಇದ್ವಿ. ಈಗ ಜಮೀನ್ ಅಂತ ಹೇಳಿದ್ರಿ, ಜಮೀನಲ್ಲಿ ಯಾವ ಬೆಳೆ ಹಾಕಿದ್ವಿ. ಬೆಳೆ ಹಾಕಿದ್ವಿ. ಈ ಮಳೆ ಈ ವರ್ಷ ನಾಶ ಮಾಡ್ಬಿಡ್ತಲ್ಲ, ಜಾಸ್ತಿ ಮಳೆ ಆಯ್ತು. ಹಾಕಿದ ಬೆಳೆ ಎಲ್ಲ ಹೋಗ್ಬಿಡ್ತು. ಈ ತರ ಮುಳ್ಳು ಬೆಳ್ಕೊಂಡ್ಬಿಟ್ಟೈತೆ. ರೈತರಾದ್ರೆ ಏನ್ ಮಾಡ್ಬೇಕು, ಅದ್ರಲ್ಲಿ ಗೊಬ್ಬರ ಹಾಕಿದ್ ದುಡ್ಡಿಲ್ಲ, ಕೂಲಿ ಆಳಿನ ದುಡ್ಡಿಲ್ಲ, ಟ್ರಾಕ್ಟರ್ ಹೊಡ್ಸಿದ್ ದುಡ್ಡಿಲ್ಲ, ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ. ಅದಕ್ಕೆ ಕುರಿ ಮೇಯಿಸ್ಕೊಂಡು ಐದಿವಿ. ಕುರಿ ಮೇಯಿಸ್ಕೊಂಡು ಐದಿವಿ. ಇನ್ನೇನಿಲ್ಲ. ಈಗ ಇದ್ರದ್ದು ಮಾಂಸಕ್ಕಂತಾನೆ ನೀವು ಬೆಳೆಸ್ತಾ ಇದ್ರೆ, ಹಾಲಿಗಂತನೂ ಕೂಡ ಬೆಳೆಸ್ತಾ ಇದ್ದೀರಿ? ಹಾಲು ಇದ್ ಮಾಡ್ಕೋಬಹುದು, ಇಲ್ಲ ಅದೇ ನಾವು ಮಾರ್ಬೋದು. ಅದಕ್ಕೇನಿಲ್ಲ. ಹೋದ ವರ್ಷ ಬೆಳೆ ಯಾವ ರೀತಿಯಿಂದ ಬಂದಿತ್ತು? ಹೋದ ವರ್ಷ ಮಳೆ ಹೋಗ್ಬಿಡ್ತಲ್ಲ. ಹೋದ ವರ್ಷ ಬೆಳೆ ಇಲ್ಲ. ಹೋದ ವರ್ಷ ಬೆಳೆ ಇಲ್ಲ, ಮಳೆ ಹೋತು, ಬೆಳೆ ಇಲ್ಲ. ಈ ವರ್ಷ ಮಳೆ ಜಾಸ್ತಿ ಬೆಳೆ ಇಲ್ಲ, ಬೆಳೆ ಹೋತು. ಹಂಗೆ. ಎಷ್ಟು ಜನ ಇದ್ದೀರಿ ಕುಟುಂಬದಲ್ಲಿ? ನಮ್ ಕುಟುಂಬದ 5 ಜನ ಇದೀವಿ. ಯಾರ್ಯಾರು? ನನ್ ಮಕ್ಕಳು 3 ಜನ, ಗಂಡ ಹೆಂಡತಿ 2. ಮಕ್ಕಳು ಏನ್ ಮಾಡ್ತಾವ್ರೆ? ಮಕ್ಕಳು ಕೂಲಿ ಕೆಲಸ ಹೋಗ್ತಾರೆ. ಸ್ಕೂಲಿಗೆ ಕಳ್ಸಿಲ್ಲ? ಸ್ಕೂಲ್ ಓದಿ ಬಿಟ್ರು. ಎಷ್ಟು ತನಕ? ಅವ್ರು ಒಬ್ಬನ SLC, ಒಬ್ಬನ BCom, ಒಬ್ಬನು ಇದ್ ಮಾಡ್ಕೊಂಡು ಬಿಟ್ರು. 3 ಜನನು. ನೀವು ನಿಮ್ಗೆ ಸ್ವಲ್ಪ ಕಷ್ಟ ಆಯ್ತಾ ಓದಿಸ್ಲಿಕ್ಕೆ? ಕಷ್ಟ ಏನ್ ನಮ್ಗೇನು ಸುಗಾರು ಮಕ್ಕಳು ಇದ್ ಮಾಡ್ಬಿಟ್ರು. ನಾನು ಒಬ್ಬನೇ ದುಡಿ ಮಾಡೋದ್ ನೋಡಿ ಅಪ್ಪ ನೋಡಿದ್ರೆ ಒಬ್ಬನೇ ಸಾಯ್ತಿದ್ದಾನೆ, ವಯಸ್ಸಾಗಿತ್ತಲ್ಲ ಹಂಗಂತ ಹೇಳಿ ಅವ್ರೇನ್ ಮಾಡಿದ್ರು, ಓದಿದ್ ಏನ್ ಪ್ರಯತ್ನ ಐತಿಗ, ಅಲ್ಲಿ ಲಂಚ ಇಲ್ಲಿ ಲಂಚ ಕಟ್ಬೇಕು, ಸುಮ್ನೆ ನಮ್ಮ ಹತ್ರ ದುಡ್ಡು ಇರಲ್ಲ, ಏನಿಲ್ಲ ಹಂಗಂತ ಹೇಳಿ ಮಕ್ಳು ಏನ್ ಮಾಡಿದ್ರು, ಇದಕ್ ದಂಧೆಗೆ ನಿಂತ್ಕೊಬಿಟ್ರು. ಕೆಲ್ಸಕ್ಕೆ ಹೋಗಿ ನಿಂತ್ಕೊಬಿಟ್ರು. ಈಗ ಅವ್ರ ಕೆಲ್ಸಕ್ಕೆ ಹೋದ್ಮೇಲೆ ಸ್ವಲ್ಪ ನಿಮ್ಗೆ ಸುಖ ಅಂತ ಅನಿಸ್ತಾ ಇದೆ? ಸುಖ ಅಂತ ಅನಿಸ್ತಾ ಇತ್ತು ನಮ್ಗಂತ.
ಮನೆಯವ್ರು ಏನ್ ಮಾಡ್ತಾರೆ? ಮನೆಯವ್ರು ಮನೇಲಿ ಇರ್ತಾರೆ. ಮನೆ ಕೆಲಸ ಮನೆ ಕೆಲಸ ಮನೇಲಿ ಇರ್ತಾರೆ. ಈಗ ಇದು ಮೇಕೆಗಳನ್ನ ಈ ತರ ಸಾಕಾಣಿಕೆ ಮಾಡ್ಕೊಂಡು ಒಯ್ದು ಕೊಟ್ಟಿಗೆಲ್ ಕಟ್ತೀರಾ ಹಂಗೆ ಬಿಡ್ತೀರಾ? ಇಲ್ಲ ಕೊಟ್ಟಿಗೆಲ್ ಕಟ್ತೀವಿ. ಕೊಟ್ಟಿಗೆ ಇದೆ. ಕೊಟ್ಟಿಗೆ ಇದೆ. ಕೊಟ್ಟಿಗೆಲ್ ಕಟ್ಲಿಲ್ಲ ಅಂದ್ರೆ ಜನ ಬಿಡ್ಬೇಕ್ರಿ ಕಳ್ರು. ರಾತ್ರಿ ಸಮಸ್ಯೆ ಅದ್ ಬೇರೆ ಆಯ್ತಲ್ಲ. ಹಂಗಾಗಿ ಸಾಮಾನ್ಯವಾಗಿ ಊರಲ್ಲೇ ಬಹಳ ಕಳ್ರು. ಹೊರಗಡೆ ಜನ ಬರಲ್ಲ, ಊರಲ್ಲೇ ಬಹಳ ಕಳ್ರು. ಹಂಗ್ ಬಿಟ್ಟು ಅಂದ್ರೆ ಊರಲ್ಲೇ ಕಳ್ರು. ಈಗ ಈ ಮೇಕೆಗಳನ್ನ ಇದು ಯಾವ ರೀತಿಯಿಂದ ಶೆಡ್ ಮಾಡ್ಕೊಂಡಿದ್ರಿ? ಇದಕ್ಕೆ ಶೆಡ್ ಅಂದ್ರೆ ನಾವು ಸುತ್ತಲೂ ಶೀಟ್ ಹೊಡಿತೀವಿ. ಮ್ಯಾಲ ಶೀಟ್ ಹೊಡೆದಿ ಸುತ್ತಲೂ ಶೀಟ್ ಹೊಡೆದಿ ಒಂದ್ ಬಾಕಲ್ ಮಾಡ್ತೀವಿ. ಬಾಕಲ್ ಮಾಡ್ಕೊಂಡಿದ್ರಿ? ಬಾಕಲ್ ಮಾಡ್ತೀವಿ. ಮ್ಯಾಗೆ ಅಂದ್ರೆ ಇದು ಸಿಮೆಂಟ್ ಶೀಟಾ? ಸಿಮೆಂಟ್ ಶೀಟ್ ಅಲ್ಲ, ಶೀಟ್ ತಗಡ್ ಶೀಟ್. ತಗಡ್ ಶೀಟ್ ಇದು. ತಗಡ್ ಶೀಟ್ ಇದು. ಮತ್ತೆ ಇದು ಬೇಸಿಗೆಯಲ್ಲಿ ಸ್ವಲ್ಪ ಹೀಟ್ ಅನ್ಸಲ್ಲ? ನಮ್ಮ ಆಡಿಗೆ ಮಾತ್ರ ಸಪರೇಟ್ ಅದು. ನಮ್ದು ಸಪರೇಟ್ ಮನೆ. ಆಡಿಗೊಂದ್ ಸಡ್ಡು, ನಮಗೊಂದ್ ಸಡ್ಡು. ನಾವ್ ಇರಾಕ್ ಒಂದ್ ಮನೆ, ಆಡಿಗೆ ಒಂದ್ ಸಡ್ ಕಟ್ಟಿದೀವಿ. ಇದು ಬಂದಿದ್ದು ಗೊಬ್ಬರ ಮತ್ತೆ ಇದ್ರ ಹಂಗೆ ಇರ್ತದೆ. ಗೊಬ್ಬರ ಇರುತ್ತೆ. ಆಮೇಲೆ ಇದ್ರದ್ದು ಮೂತ್ರ ಎಲ್ಲ ಗೊಬ್ಬರದಲ್ಲೇ. ಇದು ಎಷ್ಟು ಬರ್ತದೆ ವರ್ಷಕ್ಕೆ ಗೊಬ್ಬರ? ಒಂದು ವರ್ಷ ಅಂದ್ರೆ ನಾವು ಇದ್ದಂಗ್ ಕುರಿಗ ಇದ್ರೆ ಒಂದ್ 2 ಲೋಡ್ ಸಿಗತ್ತೆ. ಕುರಿ ಕಡಿಮೆ ಇತ್ತು ಅಂದ್ರೆ 1 ಲೋಡ್ ಸಿಗತ್ತೆ ವರ್ಷಕ್ಕೆ. ಹಿಂಗೆ ಕುರಿ ಮೇಲೆ ಹೆಂಗೆ ಜಾಸ್ತಿ ಇತ್ತು ಹಂಗೆ. ಜಾಸ್ತಿ ಕುರಿ ಇತ್ತಂದ್ರೆ 2 ಲೋಡ್ ಸಿಗತ್ತೆ. ಜಾಸ್ತಿ ಕುರಿದ್ರೆ 2 ಲೋಡ್ ಸಿಗತ್ತೆ. ಕಮ್ಮಿ ಇತ್ತಂದ್ರೆ 1 ಲೋಡ್ ಸಿಗತ್ತೆ ವರ್ಷ. ಕಮ್ಮಿ ಇದ್ರೆ 1 ಲೋಡ್ ಸಿಗುತ್ತೆ. 1 ಲೋಡ್ ಸಿಗತ್ತೆ. ಆಮೇಲೆ ಈಗ ಈ ಒಂದು ಮೇವು ಹಾಕಿ ಕೂಡ ಮನೆಯಲ್ಲಿ ಮತ್ತೆ ಮೇವು ಹಾಕ್ತಿರಿ ಇದಕ್ಕೆ? ಇದು ಮೇಯಿಸ್ಕೊಂಡ್ ಬಂದು? ಇಲ್ಲ ಏನ್ ಮೇಯಿಸ್ಕೊಂಡ್ ಬರ್ತೀರಾ? ಅದೇ ಸಂಜೆ 5 ಗಂಟೆ 6 ಗಂಟೆಗೆ ಹೋಗ್ತಿವಿ. ಕಟ್ಬಿಡ್ತೀರಿ? ಕಟ್ಟಿ ಬೆಳಗ್ಗೆ 9-10 ಗಂಟೆಗೆ ಬಿಡ್ತೀವಿ. ನೀರ್ ಅದು ಹೆಂಗೆ ಕುಡಿಸೋದು? ನೀರು ಎಲ್ಲಿ ನೀರು ಇರತ್ತೆ ಅಲ್ಲ ತಗೊಂಡ್ ಹೋಗ್ತೀವಿ. ಒಂದ್ ಬಕೆಟ್ ಇಟ್ಟಿರ್ತೀವಿ. ಆ ಬಕೆಟ್ ತುಂಬ ಇಡ್ತೀವಿ, ಕುಡಿತಾವೆ. ಮತ್ತೆ ಈಗ ಚಳಿಗಾಲಲ್ಲ, ಸಂಜೆ ಹೊತ್ತು ಯಾವ ರೀತಿಯಿಂದ ಇದಕ್ಕೆ ಮಾಡ್ತೀರಿ? ಆಡುಗಳಿಗೆ ಅದಕ್ಕೇನಿಲ್ಲ, ಕಟ್ತೀವಿ. ಮತ್ತೆ ಸೊಳ್ಳೆ ಕಾಟ ಇದ್ರೆ ಹೊಗೆ ಹಾಕ್ತಿವಿ. ಯಾವ ಒಂದು ಇದರಿಂದ ಹೊಗೆ ಹಾಕ್ತಿರಿ? ಹೋಗ್ತೀವಿ. ಸೌದಿಗಳು ಇರ್ತಾವಲ್ಲ, ಸೌದಿ ಬೆಂಕಿ ಕೊಟ್ಬಿಡೋದು. ಆಮೇಲೆ ಹಸಿ ಸೊಪ್ಪು ಐತಲ್ಲ. ಹಸಿ ಸೊಪ್ಪು ಯಾವ್ದು? ಯಾವ್ದಾರ ಸಿಗ್ಲಿ ಹಸಿ ಸೊಪ್ಪು. ಒಟ್ಟಾರೆ ಊರ ಸುತ್ತಮುತ್ತ ಬೇಲಿಯಲ್ಲಿ ಸಿಗ್ತಕ್ಕಂಥದ್ದು ಹಸಿ ಸೊಪ್ಪು ಕೊಯ್ಕೊಂಡು ಹೋಗಿ ಮೇಲೆ ಹಾಕ್ಬಿಡ್ತೀವಿ. ಅದೇನ್ ಹೊಗೆ ಆಗತ್ತೆ. ಹೊಗೆ ಆಗತ್ತೆ. ಅದ್ರ ಮೇಲೆ ಸೊಳ್ಳೆದು ಕಾಟ. ಸೊಳ್ಳೆ ಕಾಟ ಬರಲ್ಲ. ಈ ರೋಗ ರುಜಿನ ಬಂದ್ರೆ ನಾವು ಇದಕ್ಕೆ ಹೋಗ್ತೀವಿ, ಡಾಕ್ಟರ್ ಕರೆಸ್ತೀವಿ. ಇಲ್ಲಾಂದ್ರೆ ಆಸ್ಪತ್ರೆಗೆ ತಗೊಂಡ್ ಹೋಗ್ಬಿಡ್ತೀವಿ. ತಗೊಂಡ್ ಹೋಗ್ಬಿಡ್ತೀವಿ. ಮನೆ ಮದ್ದಾಗ ಏನ್ ಕೊಡ್ತೀರಿ? ಮನೆ ಮದ್ದಾಗ ಅಂದ್ರೆ ಏನಂದ್ರ ನಾವು ತಿಂತೀವಲ್ಲ, ಅನ್ನ ಸಾಂಬಾರು, ಉಳಿಯ ಸಾಂಬಾರು, ಅನ್ನ, ನಾವು ತಟ್ಟೆ ತೊಳೆದ ಅವೆಲ್ಲ ಇರ್ತೈತಲ್ಲ, ಅದು ಇಡ್ತೀವಿ. ಬೆಳಿಗ್ಗೆ ಇಡ್ತೀವಿ. ಅದಕ್ಕೆ ಬೆಳಿಗ್ಗೆ ಉಳಿದ ಅನ್ನ ಎಲ್ಲ ಇಟ್ಟು ಕುಡಿಸ್ತೀವಿ ಅದಕ್ಕೆ. ಅಲ್ಲ, ಈಗ ಜ್ವರ ಬಂತಂತ ತಿಳ್ಕೊಳ್ರಿ, ಕೆಮ್ಮು ಅದು ಏನೋ ಸ್ವಲ್ಪ ಬಂತಂತಂದ್ರೆ ಈ ತಪ್ಪಲದು ಕಷಾಯ ಆ ತರದ್ ಏನಾದ್ರು ಕೊಡ್ತೀರಾ? ಇಲ್ಲ ಅದು ಕೊಡಲ್ಲ. ಹಿಂದೆ ಕೊಡ್ತಿದ್ರಲ್ಲ, ನಮ್ಮ ಹಿಂದೆ ಜನ ಸಾಯಂಕಾಲದಲ್ಲಿ ಕೊಡ್ತಿದ್ರು. ಅದು ಕೊಡ್ತೀವಿ ನಾವು ಕೊಡ್ತೀವಿ. ಅದಕ್ಕೇನಿಲ್ಲ, ನಾವು ಕೊಡ್ತೀವಿ. ಏನ್ ಗೊತ್ತಾ, ಅದಕ್ಕೆ ಬೆಳ್ಳುಳ್ಳಿ ಐತಲ್ಲ, ಬೆಳ್ಳುಳ್ಳಿ ಜಜ್ಜಿ ಬಿಡ್ತೀವಿ. ಒಂದ್ ಮರದೊಂದ್ ಚಕ್ಕೆ ತಗೊಳ್ತೀವಿ. ಯಾವ ಮರದ್ದು? ಒಂದ್ ತಸ್ಬಿ ಮರ ಅಂತ ಇರುತ್ತೆ, ಅದ್ರ ಚಕ್ಕೆ ತಗೊಳ್ತೀವಿ. ಆ ಬೇವಿನ ಮರದ್ದು ಒಂದ್ ಚಕ್ಕೆ ಅದ್ ತಕೊಂಡಿ, ಆಮೇಲೆ ಮೆಣಸು ಇರುತ್ತಲ್ಲ, ಕಾಳು ಮೆಣಸು, ಅದೆಲ್ಲ ಹಾಕಿ ಕುಟ್ಟಿ ಸೋಸ್ಬಿಟ್ಟು ಒಂದೊಂದು ಬಾಟ್ಲಿ ಕುಡಿಸ್ತೀವಿ. ಅದಕ್ಕೆ ಕುಡಿಸ್ತೀವಿ. ಅದ್ರಲಿಂದ ಏನು ನಿಮಗ ಇದು ಅನಿಸ್ತು ಕುಡಿಸಿದ್ಮೇಲೆ? ಅಂದ್ರೆ ಕೆಮ್ಮು, ಶೀತ ಬರಲ್ಲ, ಎಲ್ಲ ಹೋಗತ್ತೆ ಅದ್ರಲ್ಲಿ. ಆಮೇಲೆ ಆಸ್ಪತ್ರೆ ತಗೊಂಡು ಹೋಗ್ತೀವಿ. ಅದ್ರ ಮೇಲೆ ಡಾಕ್ಟರ್ಗೆ ಫೋನ್ ಮಾಡಿದ್ರೆ ಡಾಕ್ಟರ್ ಬರ್ತಾರೆ. ಬಂದು ಇಂಜೆಕ್ಷನ್ ಕೊಡ್ತಾರ. ಇಂಜೆಕ್ಷನ್ ಕೊಟ್ಟು ಅವ್ರಿಗೆ ಏನ್ ಕೊಡ್ಬೇಕು ಅದ್ ಕೊಟ್ಟು ಇಸ್ಕೊಂಡು ಹೋಗ್ತಾರೆ. ಇಷ್ಟು ಮರಿಗಳಿಗೆ ಇಷ್ಟು ಹೋತ ಬಿಡ್ಬೇಕಂತ ಹೇಳ್ತಾರೆ. ಅದು ನೀವು ಯಾವ ರೀತಿಯಿಂದ ಮರಿ ಮಾಡ್ಬೇಕಂದ್ರೆ ನಾವು ಒಂದ್ ಹೋತ ಬಿಟ್ಟಿರ್ತೀವಿ. ಎಷ್ಟು ಮರಿಗಳಿಗೆ? ಎಷ್ಟು? ಒಂದು ವಾರ್ಡ್ 10 ಆಡಿದ್ರು ಸಾಕು. ಒಂದೇ ಹೋತ. ಅಷ್ಟು ಬಿಡಕ್ ಆಗಲ್ಲ. ಅಷ್ಟು ಬಿಟ್ಟು ಅಂದ್ರೆ ಆಡುಗಳಿಗೆ ಮೇಯಕ್ಕೂ ಕೊಡಲ್ಲ, ಬಿಡಕ್ಕೂ ಕೊಡಲ್ಲ. ಹಂಗಾಗಿ ನಾವ್ ಮಾಡ್ತೀವಿ, ಒಂದು ಹೋತ, ಬಾಕಿ ಎಲ್ಲ ಕಸಿ ಮಾಡ್ಬಿಡ್ತೀವಿ. ಒಂದು ಮಾತ್ರ ಇಟ್ಕೊಂತೀವಿ. ಒಂದು ಮಾತ್ರ ಬೀಜಕ್ಕೆ ಇಟ್ಕೊಂತೀವಿ ಆಡ್ಮೇಲೆ. ಅದಷ್ಟೇ. ಅದ್ ಬಿಟ್ರೆ ಯಾವ್ದು ಬಿಡಲ್ಲ. ಇದು ಹೇಗೆ ಹಾಲು ಅಂತಂತ ಹೇಳಿದ್ರಿ, ಹಾಲು ಊರಲ್ಲಿ ಮಾರಾಟ ಆಗುತ್ತಾ? ಇಲ್ಲ, ನಾವು ಆಡಿಂದ ಹಾಲ್ ಮಾರಲ್ಲ. ನಾವು ಆಡಿಗೆ ಮರಿಗಳು ಇರ್ತಾವಲ್ಲ, ಮರಿನೇ ಅವಿಕೆನೆ. ನಾವು ತೆಗಿಯಲ್ಲ, ನಾವು ಏನು ಮಾಡಲ್ಲ. ಅದಕ್ಕೆ ಎಲ್ಲ ಮರಿಗೆ ಬಿಡ್ತೀವಿ ನಾವು. ಮರಿ ಬಿಟ್ಬಿಡ್ತೀವಿ. ಮತ್ತೆ ಮನೆಯಲ್ಲಿ ಕೂಡ ಉಪಯೋಗಿಸ್ತಾರಲ್ಲ ಕೆಲವೊಬ್ರು. ಅದು ಆಡು ಹಾಲು ಒಳ್ಳೇದು, ಉಪ್ಸೋದು ಒಳ್ಳೇದು ನಮಗೆ. ಅದು ಗಟ್ಟಿ, ಅದಕ್ಕಿಂತ ಹಾಲು ಯಾವ್ದು ಗಟ್ಟಿ ಇಲ್ಲ. ಅದು ಒಳ್ಳೇದೇ, ಮನುಷ್ಯನಿಗೆ ಆರೋಗ್ಯನೂ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದದು. ಅದ್ ನಾವೇನ್ ಮಾಡ್ತೀವಿ, ನಾವು ಹಾಲು ತೆಗೆದ್ರೆ ಮರಿಗಳಿಗೆ ಹಾಲು ಆಗಲ್ಲ. ಮರಿಗಳು ಇದಾಗ್ಬಿಡ್ತಾವೆ, ಮರಿಗಳು ಬೆಳೆಯೋದಿಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಮರಿ ಬೆಳಿಲಿ ಅಂತ ಹೇಳಿ ಹಾಲು ಬಿಟ್ಟು ನಾವು ಹಾಲು ಕರೆಯಲ್ಲ. ಇಲ್ಲ, 11 ಇದೆ. ಇನ್ನು ಜಾಸ್ತಿ ಮಾಡ್ಬೇಕನ್ನೋ ಏನಾದ್ರು ಯೋಚನೆ ಐತೆ? ಇನ್ನು ಅದೇ ಕಾಲ ಅದಕ್ಕೆ ನಿಂತ್ಕೊಂಡಿದೀವಿ ಅಂತ ಮೇಸೆಗೋಸ್ಕರ. ಅದಕ್ಕೋಸ್ಕರ ಆಗ್ಲಿ ಬಿಡ್ರಿ, ಜಾಸ್ತಿನೇ ಆಗ್ಬೇಕಂತ. ಸರ್ಕಾರದಿಂದ ಏನಾದ್ರು ನಿಮ್ಗೆ? ಯಾರು ಕೊಟ್ಟಿಲ್ಲ ರೀ. ಸರ್ಕಾರ ಏನು ಇಲ್ಲ.
ಸಬ್ಸಿಡಿ ಕೊಡೋದು ಅಥವಾ ಇನ್ನು ಖರೀದಿ ಮಾಡಕ್ಕೆ ದುಡ್ಡು ಕೊಡೋದು ಯಾವುದೂ ಇಲ್ಲ. ನೀವು ಇಲಾಖೆಯವ್ರನ್ನ ಸಂಪರ್ಕ ಮಾಡಿದ್ದೀರಾ ಪಶುಸಂಗೋಪನಾ ಇಲಾಖೆಗೆ? ಇಲ್ಲ, ಮಾಡಿಲ್ಲ. ಮಾಡಿಲ್ಲ. ಅಂದ್ರೆ ನಿಮ್ಗೆ ಸರ್ಕಾರಿ ಸೌಲಭ್ಯ ಯಾವುದು ಸಿಕ್ಕಿಲ್ಲ? ಯಾವ್ದು ಇಲ್ಲ, ಸರ್ಕಾರ ಸಭೆಲ್ಲ ಯಾವ್ದಿಲ್ಲ. ಯಾವ್ದು ಕೇಳಿದ್ರು ಯಾವ್ದು ಕೊಡಲ್ಲ. ಆತರ ಸರ್ಕಾರ ಇದೆ ಇವಾಗ. ಈಗ ನನ್ ಮೇಲಿಂದ ನಿನ್ ಮೇಲೆ ಹಾಕೋದು, ನಿನ್ ಮೇಲಿಂದ ಅವನ ಮೇಲೆ ಹಾಕೋದು, ಆತರ ಸರ್ಕಾರ ಆಗಿತ್ತೆ. ಯಾರಿಗಂತ ಕೇಳ್ತೀರಾ? ಬರೀ ರೈತರು ಗೋಳು ಕೇಳೋರು ಯಾರು ಇಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ ಗೊತ್ತೇ, ಇದ್ದಿನ ಮನೇಲಿ ಊಟ ಮಾಡ್ಕೊಂತೀವಿ, ಬಿಟ್ಕೊಂಡ್ ಬರ್ತೀವಿ. ಬಿಸಿಲು ನೋಡಲ್ಲ, ಮಳೆ ನೋಡಲ್ಲ, ಮೇಯ್ಸ್ಕೊಂಡ್ ಹೋಗ್ತೀವಿ. ಹಂಗೆ ನಮ್ದು ರೈತರದ್ದು ಈ ಪರಿಸ್ಥಿತಿ ಇದೆ. ಮಳೆಗಾಲದಲ್ಲಿ ಯಾವ ರೀತಿಯಿಂದ ಹೇಳ್ರಿ? ಈಗಂತೂ ಮಳೆಗಾಲದಾಗ ಸಪೋಸ್ ಅಂದ್ರೆ ಒಂದು 8 ದಿವಸ ಮಳೆ ಹಿಡ್ಕೊಂತಪ್ಪ, ಆ ಸಮಯದಲ್ಲಿ ಇದಕ್ಕೆ ಮೇಯಿಸೋದು, ಮೇವಿನ ಒಂದು ಹೇಗೆ ಮಾಡ್ತೀರಾ? ಒಂದು ಇಲ್ಲ ಪ್ಲಾಸ್ಟಿಕ್ ಕವರ್ ತಗೊಂತೀವಿ. ಅದೆಂತ ಮಳೆ ಸುಡಿದ್ರು ಹೊಡ್ಕೊಂಡು ಹೋಗ್ತೀವಿ ಕಾಡಿಗೆ ಹೊಡ್ಕೊಂಡು ಹೋಗ್ಲೇಬೇಕು ನಾವು. ಒಟ್ಟಿಗೆ ಬಿಡಂಗಿಲ್ಲ. ಅದೇ ಉಪವಾಸ ಅಂತೂ ಇಡ್ಸಲ್ಲ ನಾವು. ಎಂತಾರ ಮಳೆ ಹೊಡಿಲಿ ಗಿಡಕ್ಕೆ ತಗೊಂಡ್ ಹೋಗ್ಬಿಡ್ತೀವಿ. ಕಾಡಿಗೆ ತಗೊಂಡ್ ಹೋಗ್ಬಿಡ್ತೀವಿ. ಕಾಡಿಗೆ ತಗೊಂಡ್ ಮೇಯಿಸ್ಕೊಂಡೆ ಅದ್ರ ಮೇಲೆ 5 ಗಂಟೆ ಅದ್ರ ಮೇಲೆ ಮನೆಗೆ ತಗೊಂಡ್ಬಿಡ್ತೀವಿ. ಇಲ್ಲ ನಮ್ದು ಹೊಟ್ಟೆ ತುಂಬಿಸ್ಕೊಂಡು ನಾವು ಹೊಟ್ಟೆ ಖಾಲಿ ಮಾಡಿದ್ರೆ ನಮಗೆ ದೇವ್ರ ಮೆಚ್ತಾನ? ಇಲ್ಲ, ದೇವ್ರ ಮೆಚ್ಚದಾಗ್ಲಿ ಅವ್ರು ಕೂಗ್ತವೆ, ಅದು ಬೈಕೋಣ ಜಾಸ್ತಿ ಬೈಕೊಂತವೆ, ಆಮೇಲೆ ಕೂಗ್ತವೆ, ಕೂಗ್ತವೆ. ಮಾತಾಡಕ್ ಬರಲ್ಲ. ಅದಕ್ಕೆ ಮೂಕ್ ಪ್ರಾಣಿ ಅಲ್ಲ, ಮೂಕು ಪ್ರಾಣಿ. ನಾವೇ ಅರ್ಥ ಮಾಡ್ಕೋಬೇಕು. ಅದನ್ನ ನಾವೇ ಅರ್ಥ ಮಾಡ್ಕೊಂಡು ನಾವೇ ಬಿಡ್ಬೇಕು ಅವಿಗೆ. ಹಂಗೆ ಎಷ್ಟಾರ ಮಳೆ ಹೊಡಿದ್ರು ನಾವು ತಗೊಂಡ್ ಹೋಗ್ಲೇಬೇಕು. ಅದು ಒಟ್ಟಿಗೆ ಮನೆ ನೀರಂಗಿಲ್ಲ, ನಾವು ಮೇಯಿಸ್ಲೇಬೇಕಾಗತ್ತೆ. ನಾವು ಮೇಯಿಸ್ಲೇಬೇಕು. ಈಗ ನಿಮ್ಗೆ ಏನಾದ್ರು ದುಡ್ಡಿನ ಒಂದು ಖರ್ಚು ಬೇಕಂತಂದ್ರೆ, 1-2 ಮರಿ ಮಾರಾಟ ಮಾಡ್ಬೇಕಂದ್ರೆ ನೀವು ಪಟ್ಟಣಕ್ಕೆ ತಗೊಂಡ್ ಹೋಗ್ತಿರೋ ಇಲ್ಲ ಅವರೇ ಬಂದ್ ತಗೊಂಡ್ ಹೋಗ್ತಾರ? ಇಲ್ಲ, ನಾವು ಪಟ್ಟಣಕ್ಕೆ ತಗೊಂಡ್ ಹೋಗಲ್ಲ. ಈಗ ಹಬ್ಬ ಏನಾರ ಉಣಿವ್ ಬಂತಂದ್ರೆ, ನಮ್ಮೂರಲ್ಲಿ ಹಬ್ಬ ಗಿಬ್ಬ ಬಂತಂದ್ರೆ ಒಂದೊಂದು ಕೊಡ್ತೀವಿ. ಒಂದೊಂದು ಕೊಟ್ಟಿ ಮನೇಲಿ ಇಟ್ಕೊಂತೀವಿ. ಮನೆ ಖರ್ಚಕ್ಕೆ ಒಂದೊಂದು ಆಗತ್ತೆ. ಅದ್ ಬಿಟ್ರೆ ಏನೇನಿಲ್ಲ. ಈಗ ಹೋದ ವರ್ಷನೂ ನಿಮ್ಗೆ ಸಮಸ್ಯೆ ಆಗಿತ್ತು, ಈ ವರ್ಷನೂ ಸಮಸ್ಯೆ ಹೇಗೆ? ಮತ್ತೆ ಈಗ ಜೀವನ ಜಮೀನಲ್ಲಿ ಬೆಳಿಲಿಲ್ಲ, ಯಾವ ರೀತಿಯಿಂದ ನೀವು ಇದನ್ನ ಮಾಡಿದ್ರಿ? ಈಗ ಏನ್ ಮಾಡೋ ಅಂದ್ರೆ ಈಗ ಬೆಳೆ ಬರ್ಲಿಲ್ಲ ಅಂತಾರೆ, ಮನೇಲಿ ಕೂರಂಗಿಲ್ಲ. ಬೇರೆ ಕಡೆ ಹೋಗಿದ್ದೀರಾ? ಬೇರೆ ಕಡೆ ಮಕ್ಕಳು ಕೂಲಿ ಹೋಗ್ತಾರೆ. ನಂದು ಊಟ ಮಾಡ್ಕೊಂಡು ಬಿಟ್ಕೊಂಡು ನಾನು ಬರ್ತೀನಿ. ಬಿಟ್ಕೊಂಡ್ ಬಂದಿದ್ರೆ ಮಕ್ಕಳು ಅವ್ರವ್ರ ಪಾಡಿಗೆ ಅವ್ರು ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಬೆಳೆ ಬರ್ಲಿಲ್ಲ ಅಂತ ಹತ್ಕೊಂತ ಕೂರಕ್ ಆಗತ್ತೆ ಅನ್ಸ? ಇಲ್ಲ, ಹತ್ಕೊಂಡ್ ಕೂರಕ್ ಆಗತ್ತ? ಬೆಳೆ ಬರ್ಲಿಲ್ಲ ಅಂತ ಹೇಳಿ ಅದು ಹೋದಿದ್ ನಾವ್ ಮರ್ತ್ ಬಿಡ್ತೀವಿ. ಅದನ್ನ ಮನ್ಸಿಗೆ ಇಟ್ಕೊಳಲ್ಲ. ಏನಿಲ್ಲ, ನಡಿಯಪ್ಪ ಆಗಿದಾಗ್ಲಿ ಮೈ ಮೇಲೆ ಸಾಲ ತಾನೆ, ಜಾಸ್ತಿ ಕೊಡಿದಾಗ ಸ್ವಲ್ಪ ಕೊಟ್ಟು ತೀರ್ಸೋಣ ಹಂಗಂತ ಹೇಳ್ತೀವಿ. ಸಾಲಗಾರ ಬಂದ್ರೆ ಇಲ್ಲಪ್ಪ ನಾಳೆ ಇವತ್ತಲ್ಲ ನಾಳೆ ಕೊಡ್ತೀವಪ್ಪ, ನಿನ್ ದುಡ್ಡು ನಮಗ್ ಬೇಡ, ನೀನು ಎಲ್ಲೆಲ್ಲೋ ಬಡ್ಡಿ ಹಂಗಿಸ್ಕೊಂಡು ನಮಗೂ ಕೊಟ್ಟಿರ್ತೀಯ, ಈಗ ನಾವು ನಿಮಗ್ ಕೊಡ್ಲೇಬೇಕಾ ಹಂಗಂತ ಹೇಳ್ತೀವಿ. ಅವ್ರಿಗೂ ಹೇಳ್ತೀವಿ, ಉದಾಹರಣೆ ಹೇಳ್ತೀವಿ. ಅದ್ರ ಮೇಲೆ ಆಯ್ತು ಅವರು ಹೇಳ್ತಾರೆ, ಆಯ್ತಪ್ಪ ಇದ್ದಂಗೆ ಕೊಡ್ರಿ ಅಂತ, ಆಯ್ತು ಸಾಕು ಕೊಡ್ತೀವಿ ಅಂತ ಹೇಳಿ ಸುಮ್ಕಾಗ್ತದೆ. ಇದು ಈಗ ನಾಟಿ ಮೇಕೆ ಈಗ ಏನ್ ಸುಧಾರಿತ ತಳಿಗಳು ಇದಾವಲ್ಲ, ಈಗ ದೊಡ್ಡ ಒಂದು ತಳಿಗಳು ಬಂದಿದಾವೆ, ಅದನ್ನ ತರ್ಬೇಕಂತ ಏನಾದ್ರು? ಅವು ನಮ್ ಕಡೆ ಬರಲ್ಲ. ಅವು ನಮ್ ಕಡೆಗೆ ಆಗಲ್ಲ. ಅವು ಫಾರಂ ಅಲ್ಲೇ ಇಟ್ಟು ಸಾಕ್ಬೇಕು. ಅವಕ್ಕೆ ಅವು ಏನಿದಾವೆ ಅವು ಫಾರಂ ಅಲ್ಲೇ ಇಟ್ಬೇಕು. ಇವು ನಮ್ಮ ನಾಟಿಗಳು ಬಿಸಿಲು ಬರ್ಲಿ ಮಳೆ ಬರ್ಲಿ ತಡ್ಸ್ಕೊಳ್ತಾವೆ. ಅವು ತಡ್ಸ್ಕೊಳಲ್ಲ. ಒಂಥರ ಇದ್ದಂಗ ಅವು ಒಂಥರ ಸಿಂಧಿಯಾಸ ಇರ್ತಾವಲ್ಲ ಮನೇಲಿ ಸಾಕ್ತಾರಲ್ಲ, ಆ ಸಿಸ್ಟಮ್ ಜಾತಿ ಅದು. ಈ ನಮ್ಮ ಹಂಗಲ್ಲ, ಬಿಸಿಲು ನೋಡಂಗಿಲ್ಲ, ಏನು ನೋಡಂಗಿಲ್ಲ, ಸುಮ್ಮನೆ ಬಿಟ್ರೆ ಮೇಯಿಸ್ಕೊಂಡು ಹೋಗ್ತಾ ಇರ್ತೀವಿ. ಹಂಗೆ ನಮ್ದ್ರಲ್ಲಿ. ಮತ್ತ ಹತ್ತು ತಗೊಂಬಂದಿ ನಾವು ಇನ್ನು ಸಾಲ ಮಾಡ್ಕೊಂಡು ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದು ಯಾರು ಇದ್ ಮಾಡೋರು ಅದಕ್ಕೆ. ಹಂಗಾಗಿ ನಮ್ದು ಸುಮ್ಮನೆ ಬೇಡ, ಇದ್ದ ಯಾವ್ದಾಯ್ದ ಅಷ್ಟೇ ಸಾಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ನಾವು ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದ್ರ ಜೊತೆಗೆ ಈಗ ಬೆಳಿಗ್ಗೆಯಿಂದ ನೀವು ಸಂಜೆವರೆಗೆ ಇದು ಮಾಡ್ತೀರಾ, ಮಧ್ಯದಲ್ಲಿ ಅವಕ್ಕೇನು ಬಿಡುವು ಇರೋದಿಲ್ಲ, ಅವು ಮೈಕೊಂತಾನೆ ಇರ್ತವೆ. ನೀವು ಈಗ ಈ ಮಧ್ಯದಲ್ಲಿ ಊಟ ತಿಂಡಿಗೆ ಹೇಗೆ? ಇಲ್ಲ, ಬೆಳಗ್ಗೆನೆ ಊಟ ಮಾಡೋದು ನಾವು ಅಷ್ಟೇ, ಒಂದೇ ಸಲ. ಮತ್ತೆ ಸಂಜೆ ರಾತ್ರಿ 10 ಗಂಟೆ ಮೇಲೇನೆ ಊಟ. ಅಲ್ಲಿವರೆಗೂ ಊಟ ಇಲ್ಲ ನಮಗೆ. ಬೆಳಿಗ್ಗೆ ಏನ್ ತಿನ್ಕೊಂಡ್ ಬರ್ತೀವಿ ಅಷ್ಟೇ ಊಟ ನಮ್ದು. ಈ ನೀರು ಇಲ್ಲ, ಯಾವ್ದು ಇಲ್ಲ. ಅದ್ರಲ್ಲೇ ನೀರು ಏನ್ ಮನೆ ಕುಡ್ದು ಬರ್ತೀವಿ ಅದೇ ನೀರು. ಅದ್ರ ಮೇಲೆ ಸಂಜೆ 6 ಗಂಟೆ ಮೇಲೆ ಹೋಗಿ ಆಡೆಲ್ಲ ಮರಿ ಎಲ್ಲ ಬಿಟ್ಟು ಹಾಲು ಕುಡಿಸಿ ಅವಕ್ಕೆಲ್ಲ ಇದ್ ಮಾಡಿ ಕ್ಲೀನಾಗಿ ಕಟ್ಟಿ ಅದ್ರ ಮನೆಗೆ ಹೋಗಿ ಸ್ನಾನ ಮಾಡಿದ್ರೆ ಸ್ನಾನ ಮಾಡ್ಬೋದು, ಕೈಕಾಲು ತೊಳ್ಕೊಂಡು ಒಂದ್ ಗ್ಲಾಸ್ ಟೀ ಕೊಟ್ರೆ ಕುಡಿತೀವಿ. ಮನೇಲಿ ಹೆಂಗಸರು ಕೊಟ್ರೆ ಟೀ ಕುಡಿತೀವಿ. ಕೊಡ್ಲಿಲ್ಲ ಅಂದ್ರೆ ಅವ್ರಿಗೇನ್ ಬೋಯಕ್ಕಾಗತ್ತೆ? ಟೀ ಕೊಡ್ಲಿಲ್ಲ ಅದೇ ಅಂತ ಏನ್ ಮಾತಾಡಕ್ ಆಗಲ್ಲ. ಅವರು ಕೂತ್ಕೊಂಡಿರಲ್ಲ ಮನೇಲಿ, ಅಲ್ಲಿ ಇದು ಕೆಲಸ ಮಾಡ್ತಾರೆ ಇರ್ತಾರೆ. ಹಂಗಂತ ಹೇಳಿ ನಾವೇನ್ ಮಾಡ್ತೀವಿ, ಸುಮ್ಕೆ ಟಿವಿ ಹಾಕೊಂಡು ಕೂತ್ಕೊಂಡಿರ್ತೀವಿ ಅಷ್ಟೇ. ಇದು ಮತ್ತೆ ಈಗ ಇದಕ್ಕೆ ಹಾಲಿಂದ ಟೀ ಮಾಡೋದು, ಕಾಫಿ ಮಾಡ್ಕೊಳ್ಳೋದು ನೀವು ಮನೆಯಲ್ಲಿ ಯಾವತ್ತು ಮಾಡಿಲ್ವಾ? ಮಾಡಿಲ್ಲ.
ಇದ್ರ ಹಾಲು ತುಂಬಾ ಒಳ್ಳೇದಂತ ಹೇಳ್ತಾರಲ್ಲ. ಹಾಲು ಒಳ್ಳೇದು, ಹಾಲು ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾರೆ. ಆರೋಗ್ಯಕ್ಕೂ ಒಳ್ಳೇದು, ನಿನ್ ದೇಹಕ್ಕೂ ಒಳ್ಳೇದು, ಪ್ರತಿಯೊಂದಕ್ಕೂ ಒಳ್ಳೇದದು. ಮತ್ತೆ ಯಾಕೆ ನೀವ್ ಯಾಕೆ ಉಪಯೋಗಿಸಲ್ಲ? ಇಲ್ಲ, ಉಪ್ಸಲ್ಲ. ನಮ್ ಮರಿಗೋಸ್ಕರ ಬಿಟ್ಬಿಡ್ತೀವಿ. ಮರಿಗೆ ಪೂರ್ತಿ ಬಿಟ್ಬಿಡ್ತೀರಾ? ಮರಿಗೇನೆ, ನಾವಂತೂ ಉಪ್ಸಲ್ಲ ಅದಕ್ಕೆ. ಅದು ಎಷ್ಟು ಚೆನ್ನಾಗಿರುತ್ತೆ ನಮಗೆ ನಾವು ಅಷ್ಟು ಚೆನ್ನಾಗಿರ್ತೀವಿ. ಅಂದ್ರೆ ಮರಿ ದಷ್ಟಪುಷ್ಟವಾಗಿ ಬೆಳಿಬೇಕಂತ ನಾವು, ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅಂದ್ರೆ ಹಿಂದಿನ ಮರಿನೇ ನಾಳಿಂದ ಮೇಕೆ ಅಲ್ಲ, ಹಂಗೆ ಅದು ಸಣ್ಣಗಾಗ್ತಾ ಹೋತಂದ್ರೆ ನಮಗೆ ಅದು ಸಾಕದಿಗೂ ನಮಗೆ ಸುಖ ಇರಲ್ಲ. ಇದು ನಮಗೆ ಒಂದ್ ಮರಿ ಹೋತಂದ್ರೆ ನಮ್ದು ಹೋತು ಒಂದ್ 10,000, ಒಂದ್ 12,000 ನಮ್ದು ಹೋತು, ನಮ್ ಕೂಲಿ ಹೋತ ಅಲ್ಲಿಗೆ. ಹಂಗೆ ನಾವೇನ್ ಮಾಡ್ತೀವಿ, ಅದು ಹಾಲು ಕರಿಯಕ್ ಹೋಗಲ್ಲ. ನಾವ್ ಬೇಕಾದ್ರೆ ಹಾಲ್ ಪೌಡರ್ ತಗೊಂಬಂದು ಟೀ ಕುಡಿತೀವಿ. ಅದ್ರಲ್ಲಿ ಹಾಲ್ ಪೌಡರ್ ದುಡ್ಡಿನ ತಗೊಂಬಂದು ಟೀ, ಅದು ಹಾಲ್ ಪೌಡರ್ ಹಾಕಿ ಟೀ ಕುಡಿತೀವಿ ನಾವು. ದಿವಸ ಹೇಳ್ತಿದ್ದೀನಿ, ನಾವು ಹಾಲ್ ಪೌಡರ್ ಅಲ್ಲೇ ಟೀ ಕುಡಿತೀವಿ. ಹಾಲ್ ಮಾತ್ರ ಯಾವತ್ತೂ ಕರ್ದಿಲ್ಲ, ಕರ್ದಿಲ್ಲ. ನಮ್ದು ಆತರ. ಏನ್ ಅನ್ಸ್ತದೆ ಈಗ ಈ ಒಂದು ಸಣ್ಣ ಒಂದು ಮೇಕೆ ಒಂದು ಸಾಕಾಣಿಕೆ ಮಾಡ್ಕೊಂಡು ಜೀವನ ನಡೆಸಬಹುದು ಅಂತ ಅನಿಸ್ತದೆ? ನಮಗೆ ಒಂದ್ 4 ದಿವಸ ಕಷ್ಟ ಆಗತ್ತೆ. ಈ ಸ್ಟಾರ್ಟಿಂಗ್ ಅಲ್ಲಿ ನಾವು ಕುರಿ ಮೇಯಿಸ್ಬೇಕಾದ್ರೆ ನಮಗೆ ಕಷ್ಟ ಆಗತ್ತೆ. 4 ದಿನ 4 ದಿವಸ ಏನಂದ್ರೆ ಮನೇಲಿ ಅಲ್ಲಿ ಕೆಲಸ ಮಾಡಿರುತ್ತೆ, ರೂಢಿ ಆಗ್ಬಿಡತ್ತ. ಒಂದೇ ಪಟ ಆಡಿ ಹೋಗುದು ಅಂದ್ರೆ ಒಂಥರ ಆಗ್ಬಿಡತ್ತೆ. ಅದೊಂದು 4 ದಿವಸ ಆದ್ಮೇಲೆ 5-6 ದಿವಸ ಹಂಗೆ ಹೋಗ್ತಾ ಏನಾಗುತ್ತೆ, ನಮಗೆ ಇದೇ ಅಭ್ಯಾಸ ಆಗ್ಬಿಡುತ್ತೆ. ಅವಾಗ ಏನ್ ಗೊತ್ತಾ, ನಂದು ಆಡೋ ಎತ್ಲ ಹೋದ್ವು, ಏನು ಆಡ್ ಬಿಟ್ಟಿಲ್ಲ. ಎಲ್ಲರ ಹೋದ್ರೆ ನಮ್ಗೆ ಈ ಕಡೆ ಚಿಂತೆ ಇರತ್ತೆ, ಏನು ಮನೆ ಕಡೆ ಇರುತ್ತೆ. ಆಡ ಇದಾವೆ, ಎಷ್ಟು ಗಂಟೆ ಆಗ್ಬೋದು, ಎಷ್ಟು ಗಂಟೆ ಇದಾಗತ್ತೇನೋ, ಏನೋ ಜಲ್ದಿ ಹೋಗೋಣ ಅಂತ ನಾವು ಎಲ್ಲಿ ಹೋದ್ರೂ ಜೀವ ನಮ್ಗೆ ಈ ಕಡೆ ಇರುತ್ತೆ. ಫಸ್ಟ್ ಆಡ್ಬಿಡ್ಬೇಕಂತ ಹೇಳಿ ಫಸ್ಟಿಗೆ ಏನಾಗುತ್ತೆ, ಆಡಿರ್ಲಿ ಟೈಮಲ್ಲಿ ಎಲ್ಲಿದಾವ ಆಡು, ಸುಮ್ಮನೆ ಯಾವಾಗನಾರು ಹೋಗೋಣ, ಇವತ್ತು ಜಲ್ದಿ ಹೋಗೋದು, 10 ಗಂಟೆ ರಾತ್ರಿ ಹೋಗೋಣ ತಗೋ, ಇನ್ ಮನೇಲಿ ಏನಿದೆ ಹಂಗಂತ ಅದೊಂದು ಸೋಂಬೇರಿ ತರ ಆಗ್ಬಿಡತ್ ನಮಗೆ. ಇದೈತಲ್ಲ, ಇದು ಎಲ್ಲೂ ಹೋಗಕ್ ಕೊಡಲ್ಲ, ಯಾವ ಊರಿಗೂ ಹೋಗಕ್ ಕೊಡಲ್ಲ, ಎಲ್ಲಿಗೂ ಹೋಗಕ್ ಕೊಡಲ್ಲ. ಏನ್ ಗೊತ್ತಾ, ಊಟ ಮಾಡ್ಕೋಬೇಕು, ಕುರಿ ಬಿಟ್ಕೊಂಡು ಈ ಕಡೆ ಬರ್ತಾರೆ. ಅಲ್ಲ, ಈಗ ಮದ್ವೆ ಮುಂಜೆ ಒಳ್ಳೆ ಕೆಲ್ಸಕ್ಕೆ ಮತ್ತೆ ಹೆಂಗ್ ಮಾಡ್ತೀರಿ? ಮದುವೆ ಮುಂಚೆ ಅಂದ್ರೆ ಜನ ಇರ್ತಾರೆ ಊರವರು, ನಾವೊಬ್ರೇನ್ ಮಾಡಕ್ಕಾಗಲ್ಲ. ಅದಕ್ಕೆ ಊರ್ ಜನ ಸೇರ್ತಾರೆ, ಅವರೆಲ್ಲ ಸೇರಿ ಅವ್ರ ಮಾಡ್ತಾರೆ. ಅಲ್ಲ, ಈಗ ನೆಂಟ್ರಿಸ್ತ್ರಿ ಹೋಗ್ಬೇಕಂದ್ರೆ, ಈಗ ಮದ್ವೆ ಯಾರ್ದೋ ನಿಮ್ ನೆಂಟ್ರಲ್ಲಿ ಮದ್ವೆ ಇದೆಯಪ್ಪ, ಅವಾಗ ಹೆಂಗೆ ಬಿಡು ಮಾಡ್ಕೋತೀರಿ? ಈಗ ಅವಾಗ ನಮ್ಮ ಮಕ್ಳಿಗೆ ಕಳಿಸ್ತೀನಿ, ನಮ್ಮ ಮನೆಯವರಿಗೂ ನಮ್ಮ ಮಕ್ಳಿಗೆ ಕಳಿಸ್ತೀನಿ. ಮನೇಲಿ ಯಾರಾದ್ರೂ ಒಬ್ರು ನೋಡ್ಕೊಂತಾರೆ? ಇಲ್ಲ, ನಾನ್ ಹೋಗಲ್ಲ, ಮಕ್ಳು ಹೋಗ್ತಾರೆ. ಮಕ್ಕಳು ನಮ್ಮ ಮನೆಯವರು ಅವ್ರಿಗೆ ಕಳಿಸ್ತೀನಿ. ಹೋಗ್ರಪ್ಪ ನೀವು, ಹೋಗಿ ಬೈಕ್ ಮೇಲೆ ಅದೇನೈತಿ ಇದ್ ಮಾಡ್ಕೊಂಡು ಬಂದ್ಬಿಡ್ರಿ ಅಂತ ಹೇಳ್ತೀರಿ, ಅವ್ರಿಗೆ ಕಳಿಸ್ತೀನಿ. ನಾನ್ ಹೋಗಲ್ಲ. ತುಂಬಾ ಧನ್ಯವಾದ. ಇದುವರೆಗೆ ತಾವು ತಮ್ಮ ಅನುಭವವನ್ನ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಹಂಚಿಕೊಂಡಿದ್ದಕ್ಕೆ.